हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् निलमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानगाः वैष्णवाः विष्णुहृदयाः तान् गुरुन् मम। हरिः ओं ಶ್ರೀಶಾ ಪಾಹಿ. ಅನಂತಕೋಟಿ ನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯ ಗ್ರಂಥ ಶಾಸ್ತ್ರ ಪ್ರಮೇಯಗಳು. 180 ಗದ್ಯಮಾಲೆಗಳು. ನಾವು 82ರಿಂದ 92ನೇ ಗದ್ಯವು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯೆ. ಆದ್ದರಿಂದ ಜೀವಗಣ ಅನಂತ ಸಂಖ್ಯೆಯಲ್ಲಿದ್ದಾರೆ. ಎಲ್ಲ ಜೀವಗಣರು ಹರಿಯ ಅನುಚರರಾಗಿದ್ದಾರೆ. ನೀಚೋಚ್ಚ ಭಾವಂ ಗತಃ, ನೀಚೋಚ್ಚ ಭಾವದಲ್ಲಿ ಇದ್ದಾರೆ. ಇದು ಸಕಲ ಜೀವರ ಸಾಧಾರಣ ಲಕ್ಷಣ. ಎಲ್ಲರೂ ತಮ್ಮ ತಮ್ಮ ಲಕ್ಷಣವನ್ನು ಮೊಟ್ಟ ಮೊದಲಿಗೆ ತಿಳಿದುಕೊಳ್ಳಬೇಕು. ಇರುವುದನ್ನು ತಿಳಿದುಕೊಳ್ಳುವುದರಲ್ಲಿ ಏನು ವಿಶೇಷತೆ ಇದೆ ಎಂದು ನಮಗೆ ಪ್ರಶ್ನೆ ಬರಬಹುದು. ಯಾರು ಮನುಷ್ಯನಾಗಿ ಹುಟ್ಟಿರುತ್ತಾರೋ ಅವರಿಗೆ ಇರತಕ್ಕಂಥದ್ದನ್ನು ಮುಚ್ಚಿ ಹೋಗಿರುತ್ತದೆ. ಆದ್ದರಿಂದಲೇ ಮನುಷ್ಯರಾಗಿ ಹುಟ್ಟಿದ್ದಾರೆ ಎಂದು ಮೊಟ್ಟ ಮೊದಲು ತಿಳಿಬೇಕು. ಅಜ್ಞಾನಿಗಳು ಅಜ್ಞಾನದೆಂಬ ಆವರಣದಿಂದ ಕೂಡಿರುತ್ತಾರೆ. ಜ್ಞಾನಿಗಳು ಸಹ ಅಪರೋಕ್ಷ ತಿರೋಧಾನವಾಗಿರುತ್ತದೆ. ಯಾತಕ್ಕೋಸ್ಕರವಾಗಿ ಜ್ಞಾನಿಗಳಿಗೆ ತಿರೋಧಾನ ವ್ಯವಸ್ಥೆ ಉಂಟಾಗುತ್ತದೆ ಮತ್ತು ಜೀವಿಗಳಿಗೆ ಅಜ್ಞಾನ ಯಾತಕ್ಕೋಸ್ಕರವಾಗಿ ಬಂಧಿತವಾಗಿದೆ ಎಂಬ ಮೂಲಭೂತ ಪ್ರಶ್ನೆಯನ್ನು ನಾವು ಹಾಕಿಕೊಂಡಾಗ ಜೀವನ ಸಹಜವಾಗಿ ಸಾತ್ವಿಕರು, ರಾಜಸರು, ತಾಮಸರು ಎಂಬುದು ಸ್ವಭಾವ ಸಿದ್ಧವಾಗಿದೆ. ಸ್ವಭಾವ ಅಂತ ಹೇಳಿದಾಗ ಇದು ಎಂದೋ ಮಾಡಿದ್ದು ಅಲ್ಲ, ಎಂದೋ ಇದು ಪರಿವರ್ತನೆ ಆಗತಕ್ಕಂಥದ್ದು ಅಲ್ಲ, ಅನಾದಿ ನಿತ್ಯವಾದದ್ದು ಎಂದರ್ಥ. ಈ ಸ್ವರೂಪ ನಾವು ಲೋಕದಲ್ಲಿ ಉದಾಹರಣೆ ನೋಡಬೇಕಾದರೆ, ಒಂದು ಹಸಿ ಮೆಣಸಿನಕಾಯಿ ಅಥವಾ ಒಣಗಿದ ಮೆಣಸಿನಕಾಯಿಯಲ್ಲಿ ಸಿಹಿಯನ್ನು ನಾವು ಹುಡುಕಲು ಸಾಧ್ಯವೇನು? ಒಗೆನ ಪದಾರ್ಥದಲ್ಲಿ, ಹುಳಿ ಪದಾರ್ಥದಲ್ಲಿ, ಹೀಗೆ 6 ವಿಧ ಬೇರೆ ಬೇರೆ ಪದಾರ್ಥಗಳಿದೆ. ಆ ಪದಾರ್ಥಗಳಲ್ಲಿರ್ತಕ್ಕಂಥ ರುಚಿ ಅದರ ಸ್ವಭಾವ. ಎಂದೂ ಸಿಹಿ ಕಹಿ ಆಗುವುದಿಲ್ಲ, ಕಹಿ ಸಿಹಿ ಆಗುವುದಿಲ್ಲ. ಉಪ್ಪು ಹುಳಿ ಆಗುವುದಿಲ್ಲ, ಹುಳಿ ಉಪ್ಪು ಆಗುವುದಿಲ್ಲ. ಈ ರೀತಿ ಅವನು ತಿಳಿಯಬೇಕು. ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಹುಣಸೆ ಮರದಲ್ಲಿ ಸಿಹಿ ಹುಣಸೆ ಹಣ್ಣನ್ನು ನೋಡುವುದಿಲ್ಲ. ಅದರಂತೆ ಕಬ್ಬಿನಲ್ಲಿ ಖಾರವನ್ನು ಯಾರು ನೋಡುವುದಿಲ್ಲ. ಇದು ಯಾರು ಮಾಡಿದ್ದು ಎಂಬತಕ್ಕಂಥದ್ದಲ್ಲ. ಇದು ಆ ಬೀಜ, ಅಂದರೆ ಅಜೀವ ಎಂಬತಕ್ಕಂಥದ್ದು, ಬೀಜ ಉಪಾಧಿಯಲ್ಲಿರ್ತಕ್ಕಂತಹ ಬೀಜ, ಆ ಬೀಜದ ಗುಣವಾಗಿದೆ. ಇದನ್ನು ಸ್ವಭಾವ ಅಂತ ಹೆಸರು. ಮೆಣಸಿನಕಾಯಿ ಬೀಜವನ್ನು ನಾವು ಯಾವುದೇ ಮಣ್ಣಿನಲ್ಲಿ ಹಾಕಿದರೂ ಸಹ ಅದು ಖಾರವನ್ನೇ ಬಿಡುತ್ತದೆ. ಕಬ್ಬನ್ನು ಯಾವುದೇ ಮಣ್ಣಿನಲ್ಲಿ ಹಾಕಿದರೂ ಅದು ಸಿಹಿಯನ್ನೇ ಬೀರುತ್ತದೆ ಎಂಬುದು ಮುಖ್ಯವಾಗಿ ತಿಳಿಯಬೇಕು. ನಾವು ಗಿಡಗಳಲ್ಲಿ ನಾವು ತಿಳಿಯುತ್ತೇವೆ, ಆದರೆ ಪಶುಗಳಲ್ಲಿ ತಿಳಿಯಲು ಸಾಧ್ಯವಿಲ್ಲ. ಮನುಷ್ಯಗಳಂತೂ ಇನ್ನೂ ತಿಳಿಯಲು ಸಾಧ್ಯವಾಗಿಲ್ಲ. ಮನುಷ್ಯಗಳಲ್ಲಿ ಕ್ರೂರ ಪ್ರಾಣಿಗಳು ಮತ್ತು ಸಾಕು ಪ್ರಾಣಿಗಳು ಎಂದು ನಾವೇ ವಿವೇಚನೆ ಮಾಡಿಕೊಂಡು
ಕೆಲವು ಪ್ರಾಣಿಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುತ್ತೇವೆ, ಹಸು ಮುಂತಾದವುಗಳನ್ನು. ಆದರೆ ಯಾರು ಸಿಂಹ ಹುಲಿಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಏಕೆ? ಅದು ಕ್ರೂರ ಪ್ರಾಣಿ ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ, ನಿರ್ಧರಿಸಿಕೊಂಡಿದ್ದೇವೆ. ಅಕ್ರೂರತನ ಅಥವಾ ಹಸುವಿನ ಶಾಂತತೆ ಎಂಬತಕ್ಕಂಥದ್ದು ಆಯಾ ಜೀವರ ಯೋಗ್ಯತೆ ಏನು ಅಂತ ಹೇಳಿದಾಗ, ಆ ಪ್ರಾಣಿ ಸಂಕುಲದಲ್ಲಿ ಹುಟ್ಟಿದಾಗ ಮಾತ್ರ ಹಾಗೆ ಇರತಕ್ಕಂಥ ಗುಣವಾಗಿದೆ. ಅದು ಜೀವರ ಯೋಗ್ಯತೆ ಎನಿಸುವುದಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಇಂದು ಹುಲಿ ಚಿರತೆಯಾಗಿರ್ತಕ್ಕಂಥ ಜೀವ ನಾಳೆ ಹಸು ಆಗಬಹುದು. ಆಗ ಅಕ್ರೂರತೆ ಹೋಗಿ ಶಾಂತತೆ ಹೇಗೆ ಉಂಟಾಗುತ್ತದೆ ಅಂದರೆ, ಇದೆಲ್ಲವೂ ಭಗವಂತ ತನ್ನ ಶಕ್ತಿಯಿಂದ, ಅತ್ಯಂತ ಅದ್ಭುತವಾದ ಶಕ್ತಿಯಿಂದ ಆಯಾ ಯೋನಿಗಳಲ್ಲಿ ಕೊಟ್ಟು, ಆಯಾ ಯೋನಿಗಳಲ್ಲಿ ಇರತಕ್ಕಂಥ ಸುಖ ಮತ್ತು ದುಃಖ ಮತ್ತು ಸಾರ ಮತ್ತು ಅಸಾರತೆಯನ್ನು ಎಲ್ಲ ಜೀವರು, ಆಯಾ ಜೀವರು ಕಂಡುಕೊಳ್ಳಲಿ ಎಂದು 84 ಲಕ್ಷ ಯೋನಿಗಳಲ್ಲಿ ಭಗವಂತ ನಮ್ಮನ್ನು ಹುಟ್ಟಿಸುತ್ತಾನೆ. ನಮ್ಮನ್ನು ನೀರಲ್ಲಿ ತೋಯಿಸುವುದು ಅಥವಾ ಹಾಲಿನಲ್ಲಿ ತೋಯಿಸುವುದು, ಕಬ್ಬಿನ ಪಾಕದಲ್ಲಿ ತೋಯಿಸುವುದು ಅಥವಾ ಕಬ್ಬಿಣದ ಪಾಕದಲ್ಲಿ ತೋಯಿಸುವುದು. ಹೀಗೆ ನಾವು ವಿಭಜನೆ ಮಾಡಿಕೊಂಡಾಗ ಯಾವುದು ನಮಗೆ ಹಿತವಾಗಿ ಅನಿಸುತ್ತದೆ? ಹಾಲು, ನೀರು, ಕಬ್ಬಿನ ರಸವು ಅಥವಾ ಕಬ್ಬಿಣದ ರಸವು? ಹೀಗೆ ನಾವು ಚಿಂತಿಸಿದಾಗ ಯಾಕೆ ಹೀಗೆ ನಮ್ಮನ್ನು ಅದ್ದುವ ಪ್ರಸಂಗ ಬರುತ್ತದೆ? ಅದು ನಮ್ಮ ಕರ್ಮಾನುಸಾರವಾಗಿ ಭಗವಂತ ಮಾಡುತ್ತಾನೆ. ಒಂದು ಬಂದಿಖಾನೆಗೆ ಹೋಗಿ ಅಲ್ಲಿ ಬಂಧಿತರಾದ ವ್ಯಕ್ತಿಗಳನ್ನು ಕುರಿತು ಹೆಂಗಸಾಗಲಿ ಸ್ತ್ರೀಯರಾಗಲಿ ನಾವು ಯಾಕೆ ಇಂತಹ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಎಂದು ಮೇಲಿನ ನೋಟದಲ್ಲಿ ವಿಚಾರಿಸಿದರೆ, ಅದರ ಪೂರ್ವಾಪರ ಚಿಂತನೆ ಇಲ್ಲದೆ ನಾವು ಏನನ್ನೂ ತಿಳಿದುಕೊಳ್ಳೋಕ್ಕೆ ಸಾಧ್ಯವಿಲ್ಲ. 16 ವರ್ಷಗಳಿಂದ ಜೀವಾವಧಿ ಶಿಕ್ಷೆ ಹೊರಡಿಸಿದ ಅದೆಷ್ಟೋ ಮಹಿಳೆಯರು, ಅದೆಷ್ಟೋ ಪುರುಷರು ಬಂದಿಖಾನೆಯಲ್ಲಿ ಇರುತ್ತಾರೆ. ನಾವು ಅವರನ್ನು ಕೇಳಿದಾಗ ಅವರ ಜೀವನದಲ್ಲಿ ಆದ ಆ ಘಟನೆಗಳನ್ನು ತೋಡಿಕೊಳ್ಳುತ್ತಾರೆ. ಈ ಘಟನೆಗಳಾದರೂ ಆದದ್ದು ಯಾತಕ್ಕೆ? ಅವರ ಪೂರ್ವಜ ಕರ್ಮದ ಅನುಭವದಿಂದ. ಕರ್ಮ ಫಲವೇ ಇದಾಗಿದೆ. ಒಬ್ಬನು ಹುಟ್ಟಿದಾಗಿಂದ ಬಂದಿಖಾನೆಯಲ್ಲಿದ್ದಾನೆ, ಇನ್ನೊಬ್ಬನು ಹೊರಗೆ ರಾಜಾರೋಷವಾಗಿ ಅಲೆದಾಡಿಕೊಂಡಿದ್ದಾನೆ. ಇದಕ್ಕೆ ಕಾರಣವೇನು? ಇದು ಪೂರ್ವಜನ್ಮದ ಸುಸಂಸ್ಕೃತಿ. ಪೂರ್ವಜನ್ಮದಲ್ಲಿ ರಾಜನಾಗಿದ್ದವನು ಇಂದು ಬಂದಿಯಾಗಿರಬಹುದು, ಇಂದು ಬಂದಿಯಾಗಿದ್ದವನು ಹಿಂದೆ ರಾಜನಾಗಿರಬಹುದು. ಅಂದರೆ ಈ ಬಹುದು ಎಂಬತಕ್ಕಂಥದ್ದು ಯಾಕೆ ನಮಗೆ ನಿರ್ಣಯ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂದರೆ, ಇದು ಪ್ರತ್ಯಕ್ಷಕ್ಕೆ ಯೋಗ್ಯವಾದ ವಿಷಯವಲ್ಲ. ಇದು ಕೇವಲ ಆಗಮದಿಂದ ತಿಳಿದುಕೊಳ್ಳತಕ್ಕಂಥ ವಿಷಯವಾಗಿದೆ. ಆಯಾ ಜೀವರ ಯೋಗ್ಯತೆಯನ್ನು, ಬಹಳ ಹಿಂದಿನ ಕಾಲದ ಅವರ ಯೋಗ್ಯತೆಯನ್ನು ತಿಳಿದುಕೊಳ್ಳತಕ್ಕಂಥದ್ದಾಗಿದೆ. ನಾವು ನಮ್ಮನ್ನೇ ನಾವು ಸರಿಯಾಗಿ ತಿಳಿದಿಲ್ಲ ಅಂದರೆ ಬೇರೆಯವರನ್ನು ಹೇಗೆ ತಾನೇ ತಿಳಿಯಲಿಕ್ಕೆ ಸಾಧ್ಯವಿದೆ? ಮತ್ತು ತಿಳಿಯಲಿಕ್ಕೆ ಯಾವ ರೀತಿಯಲ್ಲಿ ನಮಗೆ ಶ್ರದ್ಧೆ ಉಂಟು? ಯಾವ ಶ್ರದ್ಧೆಯೂ ಉಳಿದಿಲ್ಲ ಎಂದೇ ತಾತ್ಪರ್ಯ. ಆದ್ದರಿಂದ ನಾವು ನಮ್ಮನ್ನು ತಿಳಿದುಕೊಳ್ಳಬೇಕು ಎಂಬುದೇ ಅತಿ ಮುಖ್ಯವಾದ ಪ್ರಮೇಯವಾಗಿದೆ. ಈ ತಿಳಿದುಕೊಳ್ಳುವಿಕೆಗೋಸ್ಕರವಾಗಿ ಭಗವಂತ 84 ಲಕ್ಷ ಯೋನಿಗಳಲ್ಲಿ ಹುಟ್ಟಿಸುತ್ತಾನೆ. ಮನುಷ್ಯ ಜನ್ಮದಲ್ಲೂ ಹುಟ್ಟಿಸುತ್ತಾನೆ. ಮನುಷ್ಯ ಜನ್ಮದಲ್ಲಿ ಮಾತ್ರ ತಾನು ಹಿಂದಿನ ಜನ್ಮದಲ್ಲಿ ಬಂದ ಸಂಸ್ಕಾರ, ಅಂದರೆ ನಮಗೆ ಭಯವಿರಬಹುದು, ಉಲ್ಲಾಸವಿರಬಹುದು, ಆನಂದವಿರಬಹುದು, ಶೋಕವಿರಬಹುದು, ಎಲ್ಲ ಪ್ರಾಣಿಗಳ ಅನುಭವ ನಮಗೆ ಸಂಸ್ಕಾರ ರೂಪದಲ್ಲಿ ಇರುತ್ತದೆ. ನಾವು ಅದನ್ನು ಸ್ವಪ್ನದಲ್ಲಿ ಕಾಣುತ್ತೇವೆ ಅಥವಾ ಇನ್ನೊಬ್ಬರು ಮಾತನಾಡುವಾಗ ಅದನ್ನು ಹಿಂದಿನ ಸಂಸ್ಕಾರದ ಸಹಯೋಗದಿಂದ ನಾವು ಅನುಭವಿಸುತ್ತೇವೆ. ಆದರೆ ಒಬ್ಬರ ಅನುಭವ ಇನ್ನೊಬ್ಬರ ಅನುಭವದಂತೆ ಆಗಿರುವುದೇ ಇಲ್ಲ. ಪ್ರತಿಯೊಬ್ಬರ ಅನುಭವ ಭಿನ್ನ ಭಿನ್ನವಾಗಿರುತ್ತದೆ. ಏಕೆಂದರೆ ಅವರ ಪೂರ್ವ ಸಂಸ್ಕಾರ ಭಿನ್ನ ಭಿನ್ನವಾಗಿರುತ್ತದೆ. ಇದನ್ನೇ ಭಿನ್ನಾಹ ಜೀವಗಣಾಹ ಹರೇರನುಚರಾಹ ಎಂಬುದು ಮಧ್ವಮತದ ಮೂಲಭೂತವಾದ ಪ್ರಮೇಯಗಳಾಗಿದೆ. ಇದನ್ನು
ಶ್ರೀ ಪುರಂದರದಾಸರು 10 ಜನ ವರದರನ್ನು ತೋರಿಸಿರುವುದರಿಂದ 10 ಜನರೂ ಸಹ ಭಿನ್ನ ಭಿನ್ನ ರೂಪವಾಗಿ ಭಗವಂತನ ಆರಾಧನೆ ಮಾಡಿ ವರದರೆನಿಸಿಕೊಂಡಿದ್ದಾರೆ ಎಂಬುದನ್ನು ತೋರಿಸಿದ್ದಾರೆ. ಇದಕ್ಕೆ ಮೂಲ ಆಧಾರವಾಗಿ ಭಗವದ್ಗೀತೆಯ ಕೃಷ್ಣ 18ನೇ ಅಧ್ಯಾಯದಲ್ಲಿ ಜೀವರು 3 ವಿಧವಾಗಿರುತ್ತಾರೆ. ಸಾತ್ವಿಕ, ರಾಜಸಃ, ತಾಮಸಃ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾನೆ 18ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ. ಭಗವತ್ ಕರ್ಷಣಂ ನಾಮ ಅಲ್ಪದೃಷ್ಟಿರೇವ ಯೋ ವೈ ಮಹಾಂತಂ ಪರಮಂ ಪುಮಾಂಸಂ ನೈವ ದೃಷ್ಟ ಕಾಶ್ಯಕಂ ಸೋ ಇತಿ ಪಾಪಿ ಇಚ್ಛಾತಿ ಅಭಿಲಂಬಿತಶ್ರುತಿಃ ಅಸುರೋ ನಿಶ್ರಮೋ ಯೇಷಾಂ ತೇ ಆಸುರೀಷಯಃ ದೇವಾಸ್ತು ಸಾತ್ವಿಕಾ ಪ್ರೋಕ್ತಾಃ ದೈತ್ಯ ರಾಜಸ ತಾಮಸಾಃ ಇಚ್ಛ ಅಗ್ನಿವೇಶ ಶ್ರುತಿ. ಈ 2 ಶ್ರುತಿಯನ್ನು ಶ್ರೀಮದಾನಂದ ತೀರ್ಥರು ಭಗವದ್ಗೀತೆ 8ನೇ ಅಧ್ಯಾಯದ 6ನೇ ಶ್ಲೋಕಕ್ಕೆ ನಮಗೆ ವಿವರಣೆ ರೂಪವಾಗಿ ಕೊಟ್ಟಿರುತ್ತಾರೆ. ಈ 18ನೇ ಅಧ್ಯಾಯದಲ್ಲಿ ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೆ ಭರಸತ್ತಮ ತ್ಯಾಗೋ ಹಿ ಪುರುಷ ವ್ಯಾಘ್ರ ತ್ರಿವಿಧಃ ಸಂಪ್ರಕೀರ್ತಿತಃ. ವಾದಗ್ರಸ್ತ ತ್ಯಾಗದ ವಿಷಯದಲ್ಲಿ ನನ್ನಿಂದ ಮೇ ಸಾಕಾಶಾತ್ ನಿಶ್ಚಿತ ಮತವನ್ನು ಕೇಳು ಹಾಗೂ ನಿಷ್ಠೆ ತೋರಿಸು. ತ್ಯಾಗವು 3 ವಿಧವಾಗಿದೆ. ಯಜ್ಞದಾನ ತಪಃಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿತಾಂ. ಯಜ್ಞ, ದಾನ ಮತ್ತು ತಪಸ್ಸು, ಕರ್ಮ ಇವನ್ನು ಬಿಡಬಾರದು. ಜ್ಞಾನಿಗಳಿಗೆ ಯಜ್ಞ, ದಾನ ಮತ್ತು ತಪಸ್ಸು ಪವಿತ್ರವು. ಅವು ಮೋಕ್ಷದಲ್ಲಿ ಆನಂದ ಅತಿಶಯವನ್ನು ಅಪರೋಕ್ಷ ಜ್ಞಾನವಾದ ಮೇಲೆ ಮಾಡುವ ಈ ಕಾರ್ಯಗಳಿಂದ ತಂದುಕೊಡುತ್ತದೆ. ಉಳಿದವರಿಗೆ ಅಂತಃಕರಣ ಶುದ್ಧಿ ಉಂಟು ಮಾಡುತ್ತದೆ. ಯಜ್ಞಾದಿಗಳು ಪಾವಿತ್ರ್ಯವನ್ನು ತರುವಂತಹದ್ದು. ಆದ್ದರಿಂದ ಎಲ್ಲರಿಂದಲೂ ವರ್ಣಾಶ್ರಮಿಗೆ ಯೋಗ್ಯವಾದ ಕರ್ಮವನ್ನು ಮಾಡಲ್ಪಡಲೇಬೇಕು. ಸನ್ಯಾಸಿಗಳಿಗೆ ಜ್ಞಾನಯಜ್ಞ, ವಿದ್ಯಾದಾನ, ಅಭಯದಾನ, ಬ್ರಹ್ಮಚರ್ಯ, ಉಪವಾಸಾದಿ ತಪಸ್ಸುಗಳು ವಿಧಿತವಾದದ್ದು. ಸ್ತ್ರೀಯರು ಮತ್ತು ಶೂದ್ರರು ಹಾಗೂ ಉಳಿದವರಿಗೂ ಕೂಡ ಭಗವನ್ನಾಮಗಳ ಅಧ್ಯಯನ ಎಂಬ ಯಜ್ಞ, ಸತ್ಯ ಹೇಳುವುದು, ಉಪವಾಸಾದಿಗಳು ಎಂಬ ತಪಸ್ಸೇ ಇದ್ದೇ ಇದೆ. ಏತಾನ್ಯಾಪಿತು ಕರ್ಮಾಣಿ ಸಂಗಂ ತ್ಯಕ್ತ ಫಲಾನಿ ಚ ಕರ್ತವ್ಯಾನಿ ಇತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಹೇ ಅರ್ಜುನ, ಈ ಯಜ್ಞಾದಿ ಕರ್ಮಗಳು ಫಲಾಪೇಕ್ಷೆಗಳಿಗೆ ಬಂಧಕವಾಗಿದ್ದರು. ನಾನೇ ಕರ್ತ ಎಂಬ ಅಭಿಮಾನವನ್ನು ಮತ್ತು ಫಲಾಪೇಕ್ಷೆಯನ್ನು ಬಿಟ್ಟು ಆಚರಿಸಲ್ಪಡಬೇಕು. ಇದು ಮಹತ್ತರವಾದ ರಹಸ್ಯವಾದ ವಿಷಯವನ್ನು ಭಗವಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಮಾಡಿಕೊಂಡು ಸಕಲ ಸಜ್ಜನಿಗೆ ತಿಳಿಸಿಕೊಟ್ಟಿದ್ದಾನೆ. ಇದಕ್ಕೆ ಶ್ರೀಮದಾನಂದ ತೀರ್ಥರು ತಾತ್ಪರ್ಯವನ್ನು ಬರೆಯುವಾಗ ದ್ರವ್ಯ ಯಜ್ಞಾದೀನಂ ಮಧ್ಯೆ ಶೋಚಿತೋ ಯಜ್ಞ ವಿದ್ಯಾದಾನ ಶೋಚಿತೋ ದಾನಂ ಶೋಚಿತಂ ತಪಸ್ಯ ಸರ್ವೈವ ನಾಶಭಿಃ ಅನ್ಯಶ್ಚ ಕಾರ್ಯಮೇವ ಇತ್ಯರ್ಥಃ. ವಿಷ್ಣುನಾಮ ಸ್ವಾಧ್ಯಾಯೋ ಅಂತಾನಾಂ ಸತ್ಯೋಪಾಸಾದಿ ಪಶ್ಚಾತ್. ಎಲ್ಲ ವರ್ಣದ ಆಶ್ರಮದವರು ಇತರರು ಸರ್ವೈಹಿ ವರ್ಣಾಶ್ರಮಿಭಿಃ ದ್ರವ್ಯ ಯಜ್ಞಾದಿಗಳಲ್ಲಿ ತಮಗೆ ಉಚಿತವಾದ ಯಜ್ಞವನ್ನು ಮಾಡಬೇಕು. ವಿದ್ಯಾದಾನಾದಿಗಳಲ್ಲಿ ತಮಗೆ ಉಚಿತವಾದ ದಾನವನ್ನು ಮಾಡಬೇಕು. ತಪಸ್ಸುಗಳಲ್ಲಿ ತಮಗೆ ಉಚಿತವಾದ ತಪಸ್ಸನ್ನು ಮಾಡಬೇಕು. ಸಂಘ ಅಂದರೆ ಮಮತಾಭಿಮಾನ, ಸ್ನೇಹ ಅಂದರೆ ಅಂತ್ಯಜರು ಕೂಡ ಭಗವಂತ ನಾಮಸ್ಮರಣೆ
ಈ ರೂಪವಾದ ಸ್ವಾಧ್ಯಾಯವನ್ನು ಸ್ವಚ್ಛ ಉಪವಾಸಾದ ತಪಸ್ಸನ್ನು ಮಾಡಬೇಕು ಅದರ್ಥ. ಅಂದರೆ ಸತ್ಯವನ್ನು ಹೇಳುವುದು ಮತ್ತು ಉಪವಾಸವನ್ನು ಮಾಡುವುದು ಎಲ್ಲ ವರ್ಣದವರಿಗೆ ಎಲ್ಲ ವರ್ಗದವರಿಗೆ ವಿಹಿತವಾಗಿದೆ ಎಂಬುದು ಮುಖ್ಯ ತಾತ್ಪರ್ಯ. ನಿಯತಸ್ಯ ತು ಸಂನ್ಯಾಸ ಸಕರ್ಮಣೋ ನೋಪಜತೆ ಮೋಹಾತ್ ತಸ್ಯ ಪರಿತ್ಯಾಗಸ್ತು ತಮಸ ಪರಿಕೀರ್ತಿತಃ. ಯಾರು ತಮ್ಮ ತಮ್ಮ ವರ್ಣ ಆಶ್ರಮಿಗೆ ವಿಧಿಸಿದ ಕರ್ಮದ ತ್ಯಾಗವೂ ಸರಿ ಅಲ್ಲ, ತಪ್ಪು ತಿಳುವಳಿಕೆಯಿಂದ ಮೋಹದಿಂದ ಅದನ್ನು ಬಿಡುವುದು ತಾಮಸ ತ್ಯಾಗ ಎನಿಸುವುದು. ಅಂದರೆ ಯಾರು ಯಾವ ವರ್ಗದಲ್ಲಿ ಯಾವ ವರ್ಣದಲ್ಲಿ ಹುಟ್ಟಿರ್ತಾರೋ ಆ ವರ್ಣಾಶ್ರಮಕ್ಕೆ ಯೋಗ್ಯವಾದ ಕರ್ಮವನ್ನು ಮಾಡದೇ ಇರುವುದು ಸಹ ತಾಮಸ ತ್ಯಾಗ ಎನ್ನಿಸಿಕೊಳ್ಳುತ್ತದೆ. ಇದರಿಂದ ದುಃಖದ ಅನರ್ಥಗಳು ಉಂಟಾಗುತ್ತದೆ ಎಂದರ್ಥ. ಸಂಘಪರಂ ತ್ಯಾಗಾಮೃತೆ ಸ್ವರೂಪತ್ಯಾಗ ಕಾರ್ಯ ಇತಿ ಮಿಥ್ಯಾ ಜ್ಞಾನಾಖ್ಯ ಮೋಹಾತ್ ಸ್ವಯ ಯಜ್ಞಾದೇನಂ ಪರಿತ್ಯಜ್ಯ ನಿರಿಯಂ ಯಾಂತಿ ಅಸಂಶಯಂ ಇತಿ ಪಾದ್ಮಿ. ನಿಜವಾಗಿ ಬಿಡಬೇಕಾದ ತ್ಯಾಗ ಸಂಘ ಮತ್ತು ಫಲ, ಆದರೆ ಅವುಗಳನ್ನು ಬಿಡುವುದರ ಬದಲು ಕರ್ಮವನ್ನೇ ಬಿಡುವುದು ಮಿಥ್ಯಾ ಜ್ಞಾನ ಮತ್ತು ಮೋಹ ಎನಿಸಿಕೊಳ್ಳುತ್ತದೆ. ಪದ್ಮಪುರಾಣದಲ್ಲಿ ಅವರವರಿಗೆ ವಿಹಿತವಾದ ಯಜ್ಞಾದಿಗಳನ್ನೇ ಬಿಟ್ಟವರು ಖಂಡಿತವಾಗಿಯೂ ನರಕವನ್ನು ಹೊಂದುವರು ಎಂದು ಹೇಳಿದೆ. ಕರ್ಮವು ದುಃಖತರ ಅಂದರೆ ಕಾಯಕ್ಲೇಶ ಎಂಬ ಕಾರಣದಿಂದಲೇ ದೇಹಕ್ಕೆ ಕಷ್ಟವಾಗುವ ಹೆದರಿಕೆಯಿಂದ ಕರ್ಮವನ್ನು ಬಿಡುವುದು ಎನ್ನುವುದು ರಾಜಸ ತ್ಯಾಗ. ಅಂತಹ ರಾಜಸ ತ್ಯಾಗವನ್ನು ಮಾಡಿ ಆ ಪುರುಷನು ಆ ತ್ಯಾಗದ ಫಲವನ್ನು ಹೊಂದುವುದೇ ಇಲ್ಲ. ಇದನ್ನು ಸುಸ್ಪಷ್ಟವಾಗಿ ನಾವು ಇಂದಿನ ಕಾಲದಲ್ಲಿ ನೋಡಬಹುದು. ಕೆಲವರು ಧರ್ಮ ಮತ್ತು ಕರ್ಮದಲ್ಲಿ ಆಸಕ್ತಿಯನ್ನು ತೋರದೆ ತಮ್ಮ ಸ್ವೇಚ್ಛಾ ಪ್ರವೃತ್ತಿಯಲ್ಲಿರುತ್ತಾರೆ. ಅದನ್ನು ತಮೋ ಪ್ರವೃತ್ತಿ ಎಂದು ಹೆಸರು. ಹಿಂದೆ ಅಸುರರು ರಾಕ್ಷಸರು ನಾವು ಕೇಳುತ್ತೇವೆ. ಅವರು ಕೇವಲ ಹಿಂಸೆಯಲ್ಲಿ ತೊಡಗಿದುಕೊಂಡು ಸದಾಕಾಲ ಭಯಗ್ರಸ್ತರಾಗಿರ್ತಾ ಇದ್ದರು. ಇಂದಿನ ಜನರು ಸಹ ಸದಾಕಾಲ ಭಯದಲ್ಲಿರುವುದು ಕಾರಣ ಏನೆಂದರೆ ಇದು ತಮ ಪ್ರವೃತ್ತಿಯಾಗಿರುತ್ತದೆ. ತಾವು ಇನ್ನೊಬ್ಬರಿಗೆ ಭಯ ಉಂಟು ಮಾಡಿದ್ರಿಂದ ನಮಗೆ ಭಯ ಉಂಟಾಗುತ್ತದೆ. ನಾವು ಯಾರಿಗೂ ಭಯವನ್ನೇ ಮಾಡದಿದ್ದರೆ ಲೋಕದಲ್ಲಿ ನಾವು ಎಲ್ಲ ಕಾಲದಲ್ಲೂ ನಿರ್ಭೀತವಾಗಿ ಜೀವಿಸಬಹುದು. ಯಾರಿಗೆ ಭಯ ಎಂಬತಕ್ಕಂಥದ್ದು ಆದಿವ್ಯಾಧಿಗಳು ಎಂಬಂತೆ ಒಳಗಡೆ ಇರತಕ್ಕಂಥ ಅನಿಷ್ಟವಾದ ರೋಗ, ಇದು ವಾಸನಮಯವಾಗಿ ಎಲ್ಲಿ ಇರುತ್ತದೆ ಅಂದರೆ ಈ ಜನ್ಮದಲ್ಲಾಗಲಿ ಪೂರ್ವ ಜನ್ಮದಲ್ಲಾಗಲಿ ಪರರಿಗೆ ಭಯವನ್ನು ಹುಟ್ಟಿಸ್ತಕ್ಕಂಥ ಜನರು ಇಂದು ಭಯಗ್ರಸ್ತರಾಗಿರುತ್ತಾರೆ. ಇವರನ್ನು ತಾಮಸ ಜನರು ಎಂದು ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾನೆ. ಆದ್ದರಿಂದ ತಾಮಸ ಪ್ರವೃತ್ತಿಯಿಂದ ಕರ್ಮತ್ಯಾಗ ಮಾಡುವುದರಿಂದ ಮತ್ತೆ ಅವರು ನರಕಾದ ಅನರ್ಥಗಳಿಗೆ ಗುರಿಯಾಗುತ್ತಾರೆ. ಇನ್ನು ಕೆಲವರು ದೈಹಿಕ ತೊಂದರೆ, ನಮಗೆ ಕಷ್ಟವಾಗುವುದು ಎಂದು ಹೇಳಿ ಅಂಜಿ ಬೆಳಗ್ಗೆ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡುವುದು ಅಂಜಿಕೆ. ಅಂದರೆ ತಮಗೆ ಕಾಯ ಕ್ಲೇಶವಾಗುತ್ತದೆ, ನಡುಗುತ್ತದೆ. ಹೀಗೆ ತಮ್ಮ ಶರೀರವನ್ನು ರಕ್ಷಿಸುವ ಸಲುವಾಗಿ 4 ಹೆಜ್ಜೆ ಇಡುವುದಿಲ್ಲ. ಎಲ್ಲದಕ್ಕೂ ವಾಹನಗಳು ಬೇಕು, ಇನ್ನೊಬ್ಬರು ಎತ್ತಿಕೊಂಡು ಹೋಗಬೇಕು, ಇನ್ನೊಬ್ಬರ ಪರಾಧೀನದಲ್ಲೇ ಹೋಗಬೇಕು. ಎಲ್ಲವನ್ನೂ ಪರರನ್ನು ಅವಲಂಬಿಸಿ ನಡೆಯುವುದು, ಇವೆಲ್ಲವೂ ಸಹ ರಾಜಸ ಪ್ರವೃತ್ತಿಯಾಗಿರುತ್ತದೆ. ಇದು ಹಿಂದಿನ ಜನ್ಮದಲ್ಲೂ ಸಹ ಅವರು ಬೇರೆಯವನ್ನು ಆಶ್ರಯಿಸಿಯೇ ಇರತಕ್ಕಂಥ ಜನ್ಮದಲ್ಲಿ ಇದ್ದರು ಎಂದರ್ಥ. ಉದಾಹರಣೆಗೆ ಕೆಲವು ಪ್ರಾಣಿಗಳನ್ನು ನಾವು ಹಾಕಿದ ಕಡೆಯೇ ಇರುತ್ತವೆ. ನಾವು ಎತ್ತಿ ಪಕ್ಕದಲ್ಲಿ ಹಾಕಿದರೆ ಮಾತ್ರ ಅದು ಚಲನೆ ಆಗುತ್ತದೆ, ಇದು ಆಗೋದೇ ಇಲ್ಲ.
ಹಾಗೆ ಸಸ್ಯಗಳು ನಾವು ಹಾಕಿದ ಕಡೆಗೆ ಸ್ಥಾವರ ರೂಪದಲ್ಲಿ ನಿಂತಿರುತ್ತದೆ, ಅದಕ್ಕೆ ಚಲನೆಯೇ ಇರುವುದಿಲ್ಲ. ಅದರಿಂದ ಮನುಷ್ಯನು ಸಹ ತಾನು ಹುಟ್ಟಂದಿನಿಂದ 100 ವರ್ಷ ಬದುಕಿದ್ದರೂ ಸಹ ಒಂದೇ ಮನೆಯಲ್ಲಿ, ಒಂದೇ ಕೋಣೆಯಲ್ಲಿ, ಒಂದೇ ಥರ ಕೆಲಸವನ್ನು ಮಾಡಿ ಅಲ್ಲೇ ಸಾಯುತ್ತಾನೆ. ಅವನಿಗೆ ಬಾಹ್ಯ ಪ್ರಪಂಚದ ಜ್ಞಾನವೇ ಬಂದಿರುವುದಿಲ್ಲ. ಯಾವುದೋ ಒಂದು ದೇಶದ ಭಾಗದಲ್ಲಿ ಯಾವುದೋ ಒಂದು ಕೃಷಿಕ ವೃತ್ತಿಯನ್ನು ಮಾಡತಕ್ಕಂಥ ಹಿಂದಿನ ರೈತಾಪಿ ಜನರು, ಅವರು ಹುಟ್ಟು ಅಲ್ಲೇ, ಬೆಳೆಯುವುದು ಅಲ್ಲೇ, ಮರಣವೂ ಅಲ್ಲೇ ಆಗುತ್ತಿತ್ತು. ಅವರಿಗೆ ತಮ್ಮ ಮನೆ, ಹೊಲ ಇದನ್ನು ಬಿಟ್ಟು ಬೇರೆ ಎಂಬ ಲೋಕವೇ ಇರಲಿಲ್ಲ. ಆದ್ದರಿಂದ ಅವರು ರಾಜಸತ್ಯಾಗ ಎನಿಸಿಕೊಳ್ಳುತ್ತದೆ. ಅಂದರೆ ನಮ್ಮ ದೈಹಿಕ ಕಾರ್ಯವನ್ನು ಕೇವಲ ಕ್ಲುಪ್ತ ಮಾಡಿಕೊಂಡು ದೇಹದಲ್ಲಿ ಇರತಕ್ಕಂಥ ನ್ಯೂನತೆಗಳನ್ನು ಪ್ರದರ್ಶನ ಮಾಡಿಕೊಂಡು ಕರ್ತವ್ಯ ಭ್ರಷ್ಟರಾಗುತ್ತಾರೆ. ಇದು ರಾಜಸರು ಮಾಡತಕ್ಕಂಥ ವಿಶೇಷವನ್ನು ಇದು ಶ್ರೀಕೃಷ್ಣ ಪರಮಾತ್ಮ ನಮಗೆ ತಿಳಿಸ್ಕೊಡ್ತಾ ಇದ್ದಾನೆ. ಇದನ್ನು ನಾವು ಭಗವದ್ಗೀತೆಯನ್ನು ನೋಡಿ ನಾವು ನೋಡಬೇಕಾಗಿಲ್ಲ, ಪ್ರತ್ಯಕ್ಷವಾಗಿಯೇ ನಾವು ತಿಳಿತಾ ಇದ್ದೇವೆ. ಕೆಲವರು ಚಟುವಟಿಕೆಯಲ್ಲಿರುತ್ತಾರೆ, ಕೆಲವರು ಸೋಂಬೇರಿತನವನ್ನು ಪ್ರದರ್ಶನ ಮಾಡುತ್ತಾರೆ. ವಿನಾಕಾರಣ ಅವರಿಗೆ ಮಾನಸಿಕ ವೇದನೆ, ದೈಹಿಕ ವೇದನೆಗಳನ್ನು ನೋಡಿ ಯಾವ ಕರ್ಮವೂ ಮಾಡುವುದಿಲ್ಲ. ಅವರು ರಾಜಸತ್ಯಾಗ ಎನಿಸಿಕೊಳ್ಳುತ್ತದೆ. ಈ ರಾಜಸತ್ಯಾಗವಾಗಲಿ ತಾಮಸ ತ್ಯಾಗವಾಗಲಿ ದುಃಖವನ್ನೇ ತರಿಸುತ್ತದೆ. ಅದನ್ನು ಕೃಷ್ಣ ಪರಮಾತ್ಮ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾನೆ. ದುಃಖಮಿತ್ಯೇವ ಯತ್ಕರ್ಮ ಕಾಯಕ್ಲೇಶ ಭೂಯಾತ್ ತ್ಯಜೇತ್ ಸಕೃತ್ಯ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಭವೇತ್. ಏನಪ್ಪ, ನಾವು ತ್ಯಾಗ ಮಾಡಿದ್ದೇವಲ್ಲ, ತ್ಯಾಗ ಎಂಬುದು ಯೋಗಿಗಳ ಲಕ್ಷಣ ಅಲ್ಲವೇ? ಇದು ವೈರಾಗ್ಯಗಳ ಲಕ್ಷಣ. ಇದು ಸುಕೃತ ಫಲವನ್ನು ಕೊಡಬೇಕಲ್ಲ. ಅಂದರೆ ಯಾವ ತಾಮಸ ತ್ಯಾಗ ಮತ್ತು ರಾಜಸ ತ್ಯಾಗ ಎಂಬತಕ್ಕಂಥದ್ದು ಇದು ಕರ್ಮತ್ಯಾಗವಾದ್ದರಿಂದ ಇದು ಭಯವನ್ನು ಉಂಟು ಮಾಡುತ್ತದೆ, ಅನರ್ಥವನ್ನೇ ಉಂಟು ಮಾಡುತ್ತದೆ ಎಂಬುದನ್ನು ತಿಳಿಸ್ತಾ ಇದ್ದಾನೆ. ಕರ್ಮವು ದುಃಖಕ್ಕೆ ಕಾರಣ ಎಂಬ ಕಾರಣದಿಂದಲೋ ದೇಹಕ್ಕೆ ಕ್ಲೇಶವಾಗುವ ಹೆದರಿಕೆಯಿಂದ ಕರ್ಮವನ್ನು ಬಿಡುವುದು ಇವ ರಾಜಸ ತ್ಯಾಗ. ಇಂತಹ ರಾಜಸ ತ್ಯಾಗದಿಂದ ಆ ಪುರುಷ ತ್ಯಾಗದ ಫಲವನ್ನು ಹೊಂದುವುದೇ ಇಲ್ಲ. ಯಾಕೆ ಅಂದರೆ ಇದನ್ನು ಶ್ರೀಮದಾನಂದ ಸ್ಪಷ್ಟಪಡಿಸುತ್ತಿದ್ದಾರೆ. ಮೋಹಂ ವಿನಾ ದೃಷ್ಟಂ ದುಃಖಮಿತ್ಯೇವ ದುಃಖ ಶಬ್ದೇನ ಕೇವಲಂ ಮಾನಸಂ ಕಾಯಕ್ಲೇಶಸ್ಯ ಪೃಥಗ್ಗೋಕ್ತೇಃ ದುಃಖಂ ತು ಮಾನಸಂ ಜ್ಞೇಯಂ ಆಯಾಸೋ ಬಾಹ್ಯ ಉಚ್ಯತೆ ವಿಶೇಷಸ್ಯ ವಿವಕ್ಷಾಯಾಂ ಅನ್ಯಥಾ ಸರ್ವಮೇವ ತತು ಇದು ಶಬ್ದ ನಿರ್ಣಯೇ. ಮುಂದೆ ದುಃಖವಾಗುವುದು ಎಂಬ ಮೋಹ, ಇದು ಮಿಥ್ಯಾಜ್ಞಾನ ಇಲ್ಲದಿದ್ದರೂ ಕರ್ಮ ಮಾಡುವ ಕಾಲದಲ್ಲಿಯೇ ದುಃಖ ಇದೆ ಎಂದು ತಿಳಿದು ಕರ್ಮವನ್ನು ಬಿಡುವುದು ರಾಜಸ ತ್ಯಾಗವು. ನನಗೆ ಕೈ ನೋವಿದೆ, ಕಾಲು ನೋವಿದೆ, ದೇಹದಲ್ಲಿ ತ್ರಾಸವಿದೆ, ಜ್ವರವಿದೆ, ಕೆಮ್ಮಿದೆ, ಸಂಕಟವಿದೆ, ಮೂಳೆ ನೋವಿದೆ, ತಲೆನೋವಿದೆ, ಕಣ್ಣು ನೋವಿದೆ, ಹೀಗಾಗಿ ಏನೋ ಒಂದು ನೆಪವನ್ನು ಒಡ್ಡಿ ಯಾರು ವೇದೋಕ್ತವಾದ ಕರ್ಮವನ್ನು ತ್ಯಾಗ ಮಾಡುತ್ತಾರೋ ಅವರೆಲ್ಲರೂ ರಾಜಸ ತ್ಯಾಗ ಎಂದೆನಿಸಿಕೊಳ್ಳುತ್ತದೆ. ಇದೆಲ್ಲವೂ ಬಂಧನಕ್ಕೆ ಕಾರಣವಾಗುತ್ತದೆ. ಆದರೆ ಮಿಥ್ಯಾಜ್ಞಾನದಿಂದ ಕರ್ಮವನ್ನು ಬಿಡುವುದು ತಾಮಸ ತ್ಯಾಗವು. ಮಿಥ್ಯಾಜ್ಞಾನ ಅಂದೇನು? ವಿಪರೀತವಾದ ಕರ್ಮವನ್ನು ಮಾಡುವುದು ಮತ್ತು ಆ ಕರ್ಮವನ್ನು ದೂಷಣೆ ಮಾಡತಕ್ಕಂಥದ್ದು. ಯಾರು ಕರ್ಮವನ್ನು ಮಾಡುತ್ತಿದ್ದಾರೋ ಅವರನ್ನು ಹಳೆಯುವುದು, ಅವರನ್ನು ಕೆಟ್ಟ ಮಾತಿನಿಂದ ಹೇಳುವುದು, ಅವರಿಗೆ ತೊಂದರೆ ಕೊಡುವುದು, ಇದೆಲ್ಲವೂ ತಾಮಸ ತ್ಯಾಗ. ಈ ಶ್ಲೋಕದಲ್ಲಿ ತಿಳಿಸಿರುವ ದುಃಖ ಶಬ್ದ
ಮಾನಸಿಕ ದುಃಖ ಸೂಚಕ ಶರೀರಕ್ಕೆ ಆಗುವ ದುಃಖವನ್ನು ಪ್ರತ್ಯೇಕವಾಗಿ ಹೇಳಿದ್ದಾರೆ. ಬಾಹ್ಯವಾದ ಶರೀರಕ್ಕೆ ಆಗುವ ದುಃಖವು ಆಯಾಸ ಎಂದು ಹೇಳಲ್ಪಡುತ್ತದೆ. ಮಾನಸ ದುಃಖವು ದುಃಖವೆಂದು ಹೇಳಲ್ಪಡುವುದು. ಈ ರೀತಿಯಾಗಿ ವಿಶೇಷವಾಗಿ ಹೇಳುವ ವಿವಕ್ಷೆಗೆ ಈ ವ್ಯವಸ್ಥೆ ಇರುವುದು. ಯಾವುದು ವಿವಕ್ಷೆ ಬೇಡ ಆದಾಗ ದುಃಖ ಶಬ್ದವು ಎರಡು ಬಗೆಯ ದುಃಖವನ್ನು ಹೇಳುವುದು ಎಂಬುದಾಗಿ ಶಬ್ದ ನಿರ್ಣಯದಲ್ಲಿ ಹೇಳಿದೆ. ಈಗ ರಾಜಸ, ತಾಮಸ ಮತ್ತು ಸಾತ್ವಿಕ, ಇದು ಮೂರು ವಿಧಿಯಲ್ಲಿ ನಾವು ದುಃಖ ಎಂಬ ಶಬ್ದವನ್ನು ಹೇಗೆ ತಿಳಿಯಬೇಕು ಅನ್ನೆಂದರೆ, ಒಂದು ಮಾನಸಿಕವಾಗಿ, ಒಂದು ವಾಚನಿಕವಾಗಿ, ಮತ್ತೊಂದು ದೈಹಿಕವಾಗಿ ಅಂತ ತಿಳಿದಾಗ, ಮಾನಸಿಕವಾದ ದುಃಖ ಸೂಚಕ ಶರೀರಕ್ಕೆ ಆಗೋದು ವೇದನೆ, ಮಾನಸಿಕ ಆಯಾಸ, ಮನಸ್ಸು ಯಾವುದೋ ನಮಗೆ ನಿಶಕ್ತಿ ಇದೆ, ಬಳಲುತ್ತಾ ಇದ್ದೇವೆ ಎಂಬತಕ್ಕಂಥದ್ದು. ಈ ಮಾನಸ ದುಃಖ ಎಂಬುದು ದುಃಖ ಅಂತ ಹೇಳದೆ, ಆದರೆ ಸಾತ್ವಿಕರಾದವರು ಮಾನಸಿಕ ದುಃಖವಾಗಲಿ ದೈಹಿಕ ಸುಖವಾಗಲಿ ಹಿಮ್ಮೆಟ್ಟಿ ತಮ್ಮ ಕಾರ್ಯ ತತ್ಪರದಲ್ಲಿ ಇರುತ್ತಾರೆ ಎಂದು ತಿಳಿಯಬೇಕು. ಅದನ್ನು ಶ್ರೀಕೃಷ್ಣ ಸ್ಪಷ್ಟಪಡಿಸುತ್ತಾನೆ. ಕಾರ್ಯಮಿತ್ಯೇವ ಯತ್ಕರ್ಮಂ ನಿಯತಂ ಕ್ರಿಯತೆ ಅರ್ಜುನ ಸಂಗಂ ತ್ಯಕ್ತ ಫಲಂ ಚೈವ ಸತ್ಯಾಗೋ ಸಾತ್ವಿಕೋ ಮತಃ. ಇದು ನನ್ನ ಕರ್ತವ್ಯ ಎಂಬ ಬುದ್ಧಿಯಿಂದ ಮಮತೆಯನ್ನು ಮತ್ತು ಸ್ವರ್ಗಾದಿ ಫಲವನ್ನು ಬಿಟ್ಟು ವರ್ಣಾಶ್ರಮಯುಚಿತವಾದ ಕರ್ಮವನ್ನು ಮಾಡುವುದು. ಕರ್ಮ ಫಲತ್ಯಾಗ ಇದು ಸಾತ್ವಿಕ ಎನಿಸುತ್ತದೆ. ಕರ್ಮವನ್ನೇ ತ್ಯಾಗ ಮಾಡುವುದಲ್ಲ, ಕರ್ಮದಲ್ಲಿ ಫಲತ್ಯಾಗ ಮಾಡುವುದು ಸಾತ್ವಿಕ ತ್ಯಾಗ. ಎಂದರೇನು? ಸಕಲ ಜೀವರು, ಸಕಲ ಸಜ್ಜೀವರು ಕರ್ಮವನ್ನು ಮಾಡುತ್ತಾರೆ, ಆದರೆ ಫಲವನ್ನು ಅಪೇಕ್ಷಿಸುವುದಿಲ್ಲ. ಆದ್ದರಿಂದ ಈ ಕರ್ಮ ನಿಷ್ಕಾಮ ಕರ್ಮ ಎನಿಸಿಕೊಳ್ಳುತ್ತದೆ. ಇದರಿಂದ ಭಕ್ತಿ ಜಾಗೃತವಾಗುತ್ತದೆ, ಭಗವಂತ ಮೆಚ್ಚುತ್ತಾನೆ, ಶುದ್ಧ ಜ್ಞಾನ ಒದಗುತ್ತದೆ. ಇಂಥವರಿಗೆ ಭಯ ಅವರ ಜನ್ಮದಲ್ಲೇ ಬರುವುದಿಲ್ಲ, ಆಯಾಸ ಎಂಬುದು ಅವರ ಜನ್ಮದಲ್ಲೇ ಕಾಣಿಸುವುದಿಲ್ಲ. ಅಂದರೆ ಸದಾ ಸುಖಿಯಾಗಿರುತ್ತಾರೆ. ಅವರ ದೇಹದ ಸೌಷ್ಠವ, ಮಾನಸ ಸೌಷ್ಠವ ಅತ್ಯಂತ ಶ್ರೀಮಂತವಾಗಿರುತ್ತದೆ ಎಂದರ್ಥ. ನಿಜವಾದ ಶ್ರೀಮಂತರೆಂದರೆ ಯಾರು? ಮಾನಸಿಕ ದೌರ್ಬಲ್ಯತೆ ಮತ್ತು ದೇಹದ ದೌರ್ಬಲ್ಯತೆ ಇಲ್ಲದವರು ಶ್ರೀಮಂತರು. ನಾವು ಹಣವನ್ನು ಇಟ್ಟುಕೊಂಡವರು, ಜನರ ಸಂಪರ್ಕವನ್ನು ಇಟ್ಟುಕೊಂಡವರು, ಮನೆ ಮುಂತಾದ ಸಂಪತ್ತನ್ನು ಇಟ್ಟುಕೊಂಡವರು ಶ್ರೀಮಂತರು ಎಂದು ಗುರುತಿಸಿಕೊಳ್ಳುತ್ತೇವೆ. ಆದರೆ ಇದು ಮೂರು ಸಹ ಮೇರು ಶಿಖರದಂತೆ ನಮಗೆ ಭಾರರೂಪವಾಗಿರುತ್ತದೆ, ನಮ್ಮ ಹೊರತು ಶ್ರೀಮಂತತನವನ್ನು ನಮಗೆ ತೋರುವುದಿಲ್ಲ. ನಿಜವಾದ ಶ್ರೀಮಂತತನವನ್ನು ಅಂದರೆ ನಮಗೆ ಭಾರವಾಗದೇ ಇರತಕ್ಕಂಥದ್ದು, ತ್ರಾಸವಾಗದೇ ಇರತಕ್ಕಂಥದ್ದು, ಆಯಾಸ ತರದೇ ಇರತಕ್ಕಂಥದ್ದು, ದುಃಖ ತರದೇ ಇರತಕ್ಕಂಥದ್ದು. ಎಂಜಾಯ್ಮೆಂಟ್ ಅಂದರೆ ಜಾಯ್ ಇಂಟ ಮಲ್ಟಿಪಲ್ಸ್ ಆಫ್ ಎನ್ ಅಂದರೆ ಒಂದು ಕ್ರಿಯೆ, ಒಂದು ಸಂತೋಷ ಇನ್ನೊಂದು ಸಂತೋಷವನ್ನು ತಂದು ಕೊಡ್ತಕ್ಕಂಥದ್ದು ಶ್ರೀಮಂತತನ ಅಂತ ಹೆಸರು. ಆದರೆ ನಾವು ಹೊರೆಯನ್ನು ಹಾಕಿಕೊಂಡು, ಬಂಗಾರದ ಹೊರೆಯೇ ಆಗಲಿ, ನಾವು 500 ಕಿಲೋ ಬಂಗಾರವನ್ನು ಹೊತ್ತುವುದಕ್ಕೆ ಸಾಧ್ಯವೇನು? ಬಂಗಾರ 500 ಕಿಲೋ ಎಂಬತಕ್ಕಂಥದ್ದು ಅನಂತ ದ್ರವ್ಯಕ್ಕೆ ಸಮಾನ. ಆದರೆ ನಾವು ಹೊರಲು ಸಾಧ್ಯವೇನು? ಈಗಿನ ಜನರೆಲ್ಲರೂ ಶ್ರೀಮಂತರು ಅಂದರೆ ಕೇವಲ ಭಾರವನ್ನು ಹೊತ್ತಿದ್ದಾರೆ. ಈ ಭಾರ ಅವರಿಗೆ ಮಾನಸಿಕ ತ್ರಾಸವೂ ಆಗಿದೆ, ದೈಹಿಕ ತ್ರಾಸವೂ ಆಗಿದೆ. ಇದನ್ನು ಶ್ರೀಮಂತತನ ಎಂಬುದನ್ನಾಗಿ ಅಂದುಕೊಳ್ಳುವ ಜನರು ಭ್ರಾಂತಿಯಲ್ಲಿದ್ದಾರೆ. ಇದೇ ನಿಜವಾದ ಮೋಹದಲ್ಲಿರತಕ್ಕಂಥದ್ದು ಅಂತ ಅರ್ಥ. ಎಲ್ಲ ಸಂಸ್ಕೃತರು ಸುಸಂಸ್ಕೃತರು ಸಹ ಈ ಮೋಹಜಾಲದಲ್ಲೇ ಬಿದ್ದಿರುವುದರಿಂದ ಅವರಿಗೆ ನಿಶ್ಚಲವಾದ ಜ್ಞಾನ ಬರುವುದಿಲ್ಲ. ಯಾರು ಮೋಹಜಾಲದಲ್ಲಿರುತ್ತಾರೋ ಅವರು ಪರೋಪದೇಶವನ್ನು ಮಾಡುತ್ತಾರೆ, ಆದರೆ
ತಮಗೆ ಅನುಸಂಧಾನಕ್ಕೆ ಬರತಕ್ಕಂಥ ವಿದ್ಯೆ ಅವರಿಗೆ ಫಲಿಸಿರುವುದಿಲ್ಲ. ಕೇವಲ ಪರಬೋಧನಾರ್ಥಕವಾಗಿ ಚಿಂತಿಸುವರು ಅವರಿಗೆ ಉಪಯೋಗ ಇಲ್ಲದೆ ಇರತಕ್ಕಂಥ ವಿದ್ಯೆ ಅದು ಯಾವುದು ವಿದ್ಯೆ ಎನಿಸುವುದಿಲ್ಲ. ವಿದ್ಯೆಯೂ ಸಹ ಕಲಿಯುಗದಲ್ಲಿ ಮಾರಾಟ ಅಂದರೆ ಕ್ರಯವನ್ನು, ಹಣವನ್ನು, ಸಂಪತ್ತನ್ನು, ಕೀರ್ತಿಯನ್ನು ತಂದುಕೊಳ್ಳುವ ಮಾಧ್ಯಮವನ್ನಾಗಿ ಉಪಯೋಗಿಸಿಕೊಂಡಾಗ ಆ ವಿದ್ಯೆ ಅವರಿಗೆ ಯೋಗ್ಯವಾದ ಸಂಪತ್ತು ಎನಿಸುವುದಿಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣನು ಎಚ್ಚರಿಕೆ ಕೊಟ್ಟಿದ್ದಾನೆ. ಯಾರು ಸಾತ್ವಿಕ ತ್ಯಾಗವನ್ನು ಮಾಡುತ್ತಾರೋ ಅಂದ್ರೇನು, ಯಾರು ಭಗವಂತನಿಷ್ಠವಾದ ವರ್ಣಾಶ್ರಮ ಯೋಚಿತ ಕರ್ಮವನ್ನು ಮಾಡಬೇಕು, ಆದರೆ ಫಲದಲ್ಲಿ ತ್ಯಾಗ ಮಾಡಬೇಕು. ಯಾರು ಬ್ರಾಹ್ಮಣನಾದವನು ಯಜ್ಞ, ತಪಸ್ಸು, ಅಧ್ಯಯನ, ಶಿಷ್ಯರನ್ನು ನೋಡಿಕೊಳ್ಳುವುದು, ಶಿಷ್ಯ ಪಾಠ ಹೇಳಿಕೊಳ್ಳುವುದೆಲ್ಲ ಮಾಡಬೇಕು. ಇದರಲ್ಲಿ ಏನೂ ಪ್ರತಿಫಲವನ್ನು ಅಪೇಕ್ಷಿಸಬಾರದು. ಅಪೇಕ್ಷಿಸಿದರೆ ಅದು ತ್ಯಾಗವೆನಿಸುತ್ತದೆ. ಸಾತ್ವಿಕ ತ್ಯಾಗ ಅದು ಮೋಹ ಎನಿಸಿಕೊಳ್ಳುತ್ತದೆ. ಅಂದರೆ ಇತರರು ಮೋಹಾವಸ್ಥೆಯಿಂದ ಕರ್ಮವನ್ನು ಬಿಟ್ಟವರಿಗೆ ಯಾವ ರೀತಿಯಲ್ಲೋ ದೇಹದ ವ್ಯಸನಿಗಳಿಂದ ಕರ್ಮವನ್ನು ಬಿಟ್ಟವರು ಹೇಗೋ ಅದರಂತೆ ಇದು ಸಹ ಉತ್ತಮ ಜೀವರು ಫಲಾಪೇಕ್ಷೆಯಿಂದ ಮಾಡಿದರೆ ಇವರು ವ್ಯಸನಿಗಳಾಗುತ್ತಾರೆ. ಅಂದರೆ 4 ಜನ ಇವರು ಮೆಚ್ಚುಗೆ ಮಾತನಾಡಬೇಕು ಎಂಬ ಅನಿಸಿಕೆ ಇರುತ್ತದೆ. ಈ ಮೆಚ್ಚುಗೆ ಮಾತು ಇಲ್ಲದಿದ್ದರೆ ಅವರಿಗೆ ದುಃಖ ಪಡುತ್ತಾರೆ. ಈ ದುಃಖದಿಂದ ಭಗವಂತ ಹೇಗೆ ತಾನೇ ಒಲಿಯುತ್ತಾನೆ. ನಮಗೆ ಬೇಕಾಗಿರೋದು ಜನರ ಬೆಂಬಲವು, ಭಗವಂತನ ಪ್ರೀತಿಯು. ಇದನ್ನು ನಾವು ನಮ್ಮಲ್ಲೇ ತಿಳಿದುಕೊಳ್ಳೋಣ. ನಾವು ಹುಟ್ಟಿರುವುದು ಜನರ ಮೆಚ್ಚುಗೆಯನ್ನು ಗಳಿಸಿಕೊಳ್ಳೋದಕ್ಕೂ ಅಥವಾ ಭಗವಂತನ ಪ್ರೀತಿಯನ್ನು ಗಳಿಸಿಕೊಳ್ಳೋದಕ್ಕೂ. ಇದನ್ನು ಪ್ರತಿಯೊಬ್ಬರೂ ನಾವು ವಿಮರ್ಶಿಸಿಕೊಳ್ಳಬೇಕು, ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕು. ಯಾವ ತಾಮಸ ಪ್ರವೃತ್ತಿಯಲ್ಲಿರತಕ್ಕಂಥ ದೈತ್ಯಾರಿಗಳು ತಮ್ಮ ಹಸಿವಿಗೆ ಮನುಷ್ಯನನ್ನು ಸೀಳಿ ಅವನ ರಕ್ತವನ್ನು ಕುಡಿಯುತ್ತಿದ್ದರು, ಗೋವನ್ನು ಕೊಂದು ಮಾಂಸವನ್ನು ತಿನ್ನುತ್ತಿದ್ದರು ಎಂಬುದನ್ನು ಕೇಳುತ್ತೇವೆ. ಆದರೆ ಮನುಷ್ಯ ಸಮನಾದ, ವಿಪ್ರನಿಗೆ ಸಮನಾದ ಸುವರ್ಣ ಅಂದರೆ ಸಸ್ಯಾಸ್ತ್ರಗಳನ್ನು ಅಬದ್ಧವಾಗಿ ಓದುವುದು, ಅಬದ್ಧವಾಗಿ ಮಾರಾಟ ಮಾಡುವುದು, ಇದೆರಡೂ ಸಹ ಏನು ತಿಳಿಸಿಕೊಡುತ್ತದೆ? ಆ ತಾಮಸನ ಪ್ರವೃತ್ತಿಯಲ್ಲಿ ರೂಪಾಂತರವಾಗಿ ಕಾಣುವುದಿಲ್ಲವೇ? ಆದ್ದರಿಂದ ಈ ರೂಪಾಂತರವಾದ ತ್ಯಾಗ ಸಾತ್ವಿಕ ತ್ಯಾಗವಾಗಿದ್ದರೂ ಅದಕ್ಕೆ ಶುದ್ಧವಾದ ಫಲ ದೊರೆಯುವುದಿಲ್ಲ, ಆತ್ಮಸಂತೃಪ್ತಿ ಹೊಂದುವುದಿಲ್ಲ ಎಂದರ್ಥ. ಎಲ್ಲ ವಿದ್ಯೆಯೂ ಸಹ ಆತ್ಮ ಸಂತೃಪ್ತಿಗೋಸ್ಕರವಿರುವುದು. ಭಗವಂತ ಮನುಷ್ಯನಾಗಿ ಹುಟ್ಟಿಸಿದ್ದು ನಮ್ಮ ಅಜ್ಞಾನದ ಆವರಣವನ್ನು ತಿಳಿದುಕೊಂಡು ಅದರಿಂದ ಹೊರಬರಲು. ಬೇರೆಯವರ ಅಜ್ಞಾನ ನಮಗೆ ಕಾಣಿಸುವುದೇ ಇಲ್ಲ. ಬೇರೆಯವರ ಅಜ್ಞಾನದಲ್ಲಿ ನಮಗೆ ಹೆಚ್ಚಿನ ಅವಸ್ಥೆ ಅಂದರೆ ಆಸೆಯನ್ನು ತೋರಿಸುವುದು ಉತ್ತಮವಲ್ಲ. ಏಕೆಂದರೆ ಪರಬುದ್ಧ ಅಪ್ರತ್ಯಕ್ಷತ್ವಾತ್. ನಮಗೆ ಕಾಣದ ವಸ್ತುಗಳಲ್ಲಿ ನಾವು ಎಷ್ಟು ಮಾತಾಡಿದರೂ ಸಹ ಅದು ವ್ಯರ್ಥವೇ ಸರಿ. ನಮಗೆ ಕಾಣುವ ಅಂದರೆ ನಮಗೆ ಸಾಕ್ಷಿ ಸಿದ್ಧವಾದ ನಮ್ಮ ಆತ್ಮನಿಗೆ ಅಂಟಿದ ಅನಾದಿ ಕಾಮಕರ್ಮಗಳ ಬಿಡುಗಡೆಗೆ ಚಿಂತನೆ ಮಾಡದೆ ನಾವು ದೇಶವನ್ನೇ ಶುದ್ಧಿ ಮಾಡುತ್ತೇವೆ, ಊರನ್ನೇ ಶುದ್ಧಿ ಮಾಡುತ್ತೇವೆ, ಹಳ್ಳಿಗೆ ಕೇರಿಯನ್ನೇ ಶುದ್ಧ ಮಾಡುತ್ತೇವೆ ಎಂದು ಹೊರಟವರು ತಮ್ಮ ದೇಹವನ್ನೇ ಶುದ್ಧಿ ಮಾಡಿಕೊಳ್ಳದೇ ಇದ್ದರೆ ಅವರು ಹೇಗೆ ಹಳ್ಳಿಯ, ಕೇರಿಯ, ದೇಶದ ಅನ್ನು ಶುದ್ಧಿ ಮಾಡಲು ಸಾಧ್ಯವಾಗುವುದು? ಸುತರಾಂ ಸಾಧ್ಯವಿಲ್ಲ ಎಂದರ್ಥ. ಆದ್ದರಿಂದ ಮುಖ್ಯವಾಗಿ ಈ ಕರ್ಮತ್ಯಾಗ ಅಂದರೆ ಆಶ್ರಮೋಚಿತವಾದ ಕರ್ಮವನ್ನು ಅನುಸಂಧಾನ ಮಾಡುವುದಲ್ಲೇ
ಮುಖ್ಯವಾದ ಪ್ರಯೋಜನವಿರುವುದು. ಅದರಿಂದಲೇ ಭಗವಂತನು ನಮ್ಮನ್ನು ಮೆಚ್ಚಿಸುತ್ತಾನೆ, ಅನುಗ್ರಹಿಸುತ್ತಾನೆ. ಆದ್ದರಿಂದ ಇದು ನನ್ನ ಕರ್ತವ್ಯ ಎಂಬ ಬುದ್ಧಿಯಿಂದ ಮಮತೆ ಮತ್ತು ಸ್ವರ್ಗಾದ ಫಲವನ್ನು ಬಿಟ್ಟು ವರ್ಣಾಶ್ರಮ ಉಚಿತ ಕರ್ಮವನ್ನು ಮಾಡಬೇಕು. ಮಾಡುವಾಗ ಅವನ ಗುಣ ಹೇಗಿರಬೇಕು? ನ ದ್ವೇಷ್ಟ ಕುಶಲಂ ಕರ್ಮ ಕುಶಲೇನ ಅನುಸಜ್ಯತೆ ತ್ಯಾಗಿ ಸತ್ವ ಸಮಾವಿಷ್ಣು ಮೇಧಾವಿ ಭಿನ್ನ ಸಂಶಯ. ಯಾರು ತತ್ಕಾಲದಲ್ಲಿ ದುಃಖ ಕೊಡುವ ಕರ್ಮವನ್ನು ದ್ವೇಷಿಸುವನೋ, ಪೂರ್ವ ಪುಣ್ಯ ಫಲದಲ್ಲಿ ಆಸಕ್ತನಾಗವನು, ಎಲ್ಲ ಕರ್ಮಗಳನ್ನು ಪರಮಾತ್ಮನಲ್ಲಿ ಸಮರ್ಪಿಸುವನು, ಸತ್ವಗುಣದಿಂದ ಕೂಡಿದವನು, ಭಗವತ್ ತತ್ವಜ್ಞಾನಿಯು, ಜಗತ್ತು ಪರಮಾತ್ಮ ಬಗ್ಗೆ ಗೊಂದಲವಿಲ್ಲದವನು, ಅವನು ಸಾತ್ವಿಕ ತ್ಯಾಗಿಯು. ಇದನ್ನು ಶ್ರೀಮದಾನಂದ ತೀರ್ಥರು ಸ್ಪಷ್ಟಪಡಿಸುತ್ತಿದ್ದಾರೆ. ತತ್ತತ್ ಪ್ರಕಾರ ಚಾಹ ನಿಶ್ಯಮಿತ್ಯಾದೀನ ಯಜ್ಞಭೇದ ಉಕ್ತಃ ದ್ರವ್ಯ ಯಜ್ಞ ಇತ್ಯಾದಿನ ದಾನೆ ತು ಅಭಯದಾನಂ ಅಂತರ್ಭವತಿ. ಏತೇಷಾಂ ಮಧ್ಯೆ ಯತ್ ಕಿಂಚಿತ್ ಯಜ್ಞಾದಿಕಂ ಕರ್ತವ್ಯಮಿತ್ಯೇವ ಇತ್ಯರ್ಥಃ. ಅನ್ಯಥಾ ಬ್ರಹ್ಮಚಾರಿ ಗೃಹಸ್ಥೋ ವಾ ವಾನಪ್ರಸ್ಥೋ ಇತಿ ತಥಾ. ಯದಿಚ್ಛೇನ್ನೋ ಕ್ಷೇಮಸ್ತ್ವಂ ತು ಉತ್ತಮಾಶ್ರಯೇತ್ ಇತ್ಯಾದಿ ವ್ಯಾಸಸ್ಮೃತಿಃ ವಿರೋಧಃ. ಜ್ಞಾನಯಜ್ಞ ವಿದ್ಯಾಭಯದಾನ ಬ್ರಹ್ಮಚರ್ಯಾದಿ ತಪಸೋ ಹಿ ತೇ. ಅತೋ ಯದ್ವಚಃ ಅನ್ಯತಾ ಪ್ರತೀಯತೆ ಅಧಿಕಾರಭೇದೇನ ತದ್ಯೋಜ್ಯಂ ಅನ್ಯತಾ ಇತರೇಷಾಂ ಗತ್ಯಭಾವಾತ್. ದ್ರವ್ಯಯಜ್ಞ ಮುಂತಾದವುಗಳು ಯಜ್ಞ ಅನೇಕ ಥರವಾಗಿದೆ. ದಾನದಲ್ಲಿಯೂ ಅಭಯದಾನವು ಸೇರಿದೆ. ಈ ರೀತಿ ಅನೇಕ ವಿಧವಾದ ಯಜ್ಞದಾನಗಳಲ್ಲಿ ಒಂದಲ್ಲ ಒಂದು ವಿಧವಾದ ಯಜ್ಞಾದಿಗಳನ್ನು ಎಲ್ಲರೂ ಮಾಡಲೇಬೇಕು ಎಂಬುದು ಗೀತೆಯ ಅಭಿಪ್ರಾಯ. ಯತ್ಯಾಶ್ರಮಿಗಳು ಹಂಸ, ಬಹುಧ, ಕುಟಿಚಿಕ, ಪರಮಹಂಸ ಎಂದು 4 ವಿಧ. ಏಕದಂಡಧಾರಿ, ಶಿಖೆ ಇಲ್ಲದವ, ಯಜ್ಞೋಪಾಯ ಇರುವುದು ಹಂಸ. ತ್ರಿದಂಡಧಾರಿ, ಶಿಖಾ ಮತ್ತು ಯಜ್ಞೋಪವೀತ ಇವೆರಡೂ ಇದ್ದು, ತ್ರಿದಂಡಧಾರಿ 1 ಗ್ರಾಮದಲ್ಲಿ 1 ರಾತ್ರಿ ಇದ್ದು ಸಂಚಾರಶೀಲ. ಬಹುಧ ಕುಟೀಚಿಕ ಅಂದರೆ ಶಿಖಾ ಮತ್ತು ಯಜ್ಞೋಪವೀತವಿದ್ದು ಜನ್ಮ ಪರ್ಯಂತ ಮಗನನ್ನು ಆಶ್ರಯಿಸುವವನು. ಪರಮಹಂಸ ಅಂದರೆ ಶಿಖಾ ಯಜ್ಞೋಪವೀತಗಳಿಲ್ಲದೆ ಏಕದಂಡಧಾರಿ. ಪರಮಹಂಸರ ಮುಖ್ಯ ಕರ್ತವ್ಯವೆಂದರೆ ಜ್ಞಾನ, ಭಕ್ತಿ, ಪಾಠ ಪ್ರವಚನಗಳು. ಇತರ ಎಲ್ಲ ಆಶ್ರಮಗಳಿಗೆ ಇವೆಲ್ಲದ ಹೊರತು ಮುಕ್ತಿ ಇಲ್ಲ. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ ಮತ್ತು ಪರಮಹಂಸರನ್ನು ಬಿಟ್ಟು ಬೇರೆ ಯತಿಗಳು ಯಾರೇ ಆಗಲಿ ಮೋಕ್ಷವನ್ನು ಹೊಂದಲು ಪರಮಹಂಸ ಆಶ್ರಮವನ್ನು ಸ್ವೀಕರಿಸಲೇಬೇಕು. ಜ್ಞಾನರೂಪವಾದ ಯಜ್ಞವನ್ನು, ವಿದ್ಯಾ ಅಥವಾ ಅಭಯ ಪ್ರದಾನ ರೂಪ ದಾನವನ್ನು, ಬ್ರಹ್ಮಚರ್ಯಾದಿ ರೂಪ ತಪಸ್ಸನ್ನು ಪರಮಹಂಸರು ಮಾಡಲೇಬೇಕು. ಆದ್ದರಿಂದ ಅವರು ಯಜ್ಞಾದಿಗಳನ್ನು ಮಾಡಿದಂತೆಯಾಗುತ್ತದೆ. ಪರಮಹಂಸಾಶ್ರಮವು ಅನಿವಾರ್ಯವಾದ್ದರಿಂದ ಪರಮಹಂಸನಾದಾಗ್ಯೂ ತೊಡಗಿದ ಪ್ರಿಯವ್ರತ ಚತುರ್ಮುಖ ಬ್ರಹ್ಮನು ತಳೆದ ರಾಜ್ಯಭಾರದಲ್ಲಿ ತೊಡಗಿಸಿದ ಎನ್ನುವ ಪುರಾಣ ವಾಕ್ಯ. ಪ್ರಿಯವ್ರತಾದ ಕರ್ಮಯೋಗಿಗಳು ಸ್ವಹಿತ ಕರ್ಮ ಬಿಟ್ಟು ಪರಮಹಂಸದಲ್ಲಿ ಅಧಿಕಾರವಿಲ್ಲ. ಧರ್ಮ ವರ್ಣಾಶ್ರಮ ಧರ್ಮಕ್ಕೆ ವಿಹಿತವಾದ ಕರ್ಮಯೋಗಿಗಳಿಗೆ ಕರ್ಮವನ್ನು ಮಾಡುತ್ತಲೇ ಅವರು ಜ್ಞಾನಾರ್ಜನೆಯನ್ನು ಪಡೆಯಬೇಕು. ಆದ್ದರಿಂದಲೇ ಬ್ರಹ್ಮದೇವರು ಪ್ರಿಯವ್ರತನನ್ನು ತಡೆದರು. ಈ ರೀತಿ ಹೇಳದೆ ಹೋದರೆ ಪರಮಹಂಸವೇ ಮೋಕ್ಷ ಹೇತು ಎಂಬ ವಾಕ್ಯದ ಪ್ರಾಮಾಣ್ಯವನ್ನು ಸಮರ್ಥಿಸಲಾಗದು. ನ ದ್ವೇಷ್ಟ ಕುಶಲಂ ಕರ್ಮ ಕೇವಲಂ ದೃಷ್ಟ ದುಃಖದಂ ಜನ್ಮಾಂತರ ಕೃತೆ ಪುಣ್ಯೇ ನ ಸಜ್ಜೇತ್ ಸಾತ್ವಿಕ ಶಲೆ. ಯಹ ಸಮ್ಯಕ್ ತತ್ರ ವಿತ್ ವಿಷ್ಣೋ ತದರ್ಶನಾದಿನೈವತು ಫಲೇಚ್ಛಾವರ್ಜಿತ ತಸ್ಯ ಕರ್ಮಬಂಧಾಯನೋ ಭಯ ಭವೇತ್. ಬಹುಲಂ ಚೇದ್ ಅಲ್ಪದೋಷಂ ಯಾವದೇವ ಪರೋಕ್ಷ ದೃಕ್ ಇತಿ ಸಾತ್ವಿಕ ತ್ಯಾಗಿ ಕ್ಲೇಶಕರವಾದ ಅಂದರೆ ಶರತ್ಕಾಲದಲ್ಲಿ ಅಂದರೆ ಅಕುಶಲ ಎನಿಸುವ ನಿವೃತ್ತ ಕರ್ಮವನ್ನು ದ್ವೇಷಿಸುವುದಿಲ್ಲ.
ಅವುಗಳನ್ನು ಮಾಡುತ್ತಾನೆ. ಕುಶಲೆಯದ ಜನ್ಮಾಂತರ ಪುಣ್ಯ ಕರ್ಮಗಳ ಫಲವಾದ ಅಶಾಶ್ವತ ಸ್ವರ್ಗ ಆದಿ ಫಲದಲ್ಲಿ ಸಂಘವುಳ್ಳವನಾಗುವುದಿಲ್ಲ. ನಾನು ಪಶ್ಯಂತೆ ಭಗವಂತನ ತತ್ವವನ್ನು ಸರಿಯಾಗಿ ತಿಳಿದುಕೊಂಡವನು ಮೇಧಾವಿ, ಫಲ ಅಪೇಕ್ಷೆ ಇಲ್ಲದೆ ಭಗವದರ್ಪಣ ಬುದ್ಧಿಯಿಂದ ಕರ್ಮವನ್ನು ಮಾಡಿದರೆ ಆ ಕರ್ಮಗಳು ಬಂಧಕವಾಗುವುದಿಲ್ಲ. ಆದರೆ ಪ್ರಬಲವಾದ ಬಹು ಕರ್ಮಗಳು ಮಾತ್ರ ಅಪರೋಕ್ಷ ಜ್ಞಾನವರಿಗೆ ಅಲ್ಪ ದೋಷ ಉಂಟು ಮಾಡುವುದು. ನಹಿ ದೇಹಭೃತ ಶಕ್ಯಂ ವಕ್ತುಂ ಕರ್ಮಣ್ಯ ಶೇಷತಃ ಯಸ್ತ ಕರ್ಮಫಲತ್ಯಾಗಿ ಸಾ ತ್ಯಾಗಿ ಚ ವಿಧೀಯತೆ. ದೇಹಧಾರಿಯಾದ ಮನುಷ್ಯನಿಗೆ ಎಲ್ಲ ಕರ್ಮಗಳನ್ನು ಬಿಡಲು ಸಾಧ್ಯವಿಲ್ಲ. ಆದ್ದರಿಂದ ಯಾರು ಕರ್ಮದ ಫಲವನ್ನು ಬಿಟ್ಟಿರುವನೋ ಅವನೇ ತ್ಯಾಗಿ ಅನಿಸುತ್ತಾನೆ. ಅನ್ಯಃ ತ್ಯಾಗಾರ್ಥತೋ ನ ಯುಕ್ತ ಇಚ್ಛಾ ನಿಹಿತಿ. ತ್ಯಾಗ ಶಬ್ದದ ಅರ್ಥ ಸರ್ವಕರ್ಮ ತ್ಯಾಗ ಎನ್ನುವುದು ಸರಿಯಲ್ಲ. ಯಾವ ಕಾರಣದಿಂದ ಕರ್ಮ ತ್ಯಾಗ ಅವಶ್ಯಕವೋ ಆ ಕಾರಣದ ಯಾವನು ಕರ್ಮ ಫಲತ್ಯಾಗಿಯೇ ಅವನೇ ತ್ಯಾಗಿ ಎಂದು ಕರೆಸಲ್ಪಡುತ್ತಾನೆ. ತ್ಯಾಜ್ಯಂ ದೋಷವತ್ಯಃ ಎಂಬ ಜ್ಞಾನಿಗಳ ಪಕ್ಷಕ್ಕೆ ಸರ್ವಕರ್ಮ ತ್ಯಾಗ ಅರ್ಥ ಎನ್ನುವುದು ಪೂರ್ವಪಕ್ಷ, ಕರ್ಮಫಲ ತ್ಯಾಗ ಎಂಬುದು ಸಿದ್ಧಾಂತ. ಅನಿಷ್ಟಂ ಇಷ್ಟಂ ಇಷ್ಟಂ ಚ ತ್ರಿವಿಧಂ ಕರ್ಮಣ ಫಲಂ ಭವತ್ಯಾಗೇನಂ ಪ್ರೈತ್ಯಾನತು ಸನ್ಯಾಸಿನಂ ಕ್ವಚಿತ್. ಆದ್ದರಿಂದ 3 ವಿಧವಾದ ಕರ್ಮಗಳು 3 ವಿಧವಾದ ಜೀವರನ್ನು ಸದಾಕಾಲ ಅವನು ಸನ್ನಿಹಿತವಾಗಿರುತ್ತದೆ. ಈ ಕರ್ಮದಿಂದ ಸಾತ್ವಿಕರಾದವರು ಕರ್ಮತ್ಯಾಗವನ್ನು ಅಂದರೆ ಕರ್ಮದಲ್ಲಿ ಫಲತ್ಯಾಗವನ್ನು ಬಯಸುತ್ತಾರೆ. ರಾಜಸರು ಕರ್ಮತ್ಯಾಗವನ್ನೇ ಮಾಡುತ್ತಾರೆ. ತಾಮಸರು ಕರ್ಮವನ್ನು ದ್ವೇಷ ಮಾಡುತ್ತಾರೆ. ಇದವರವರ ಸ್ವಭಾವವಾದ್ದರಿಂದ ಯಾವ ಕಾಲದಲ್ಲಿ ಯಾವ ದೇಶದಲ್ಲಿ ಯಾವ ಮನೆತನದಲ್ಲಿ ಹುಟ್ಟಿದರೂ ಸಹ ಆಯಾ ಜೀವರ ಪ್ರವೃತ್ತಿ ಕರ್ಮಗಳು ಬದಲಾಗುವುದಿಲ್ಲ. ಒಂದೇ ಮನೆಯಲ್ಲಿ ಸಾತ್ವಿಕ ರಾಜಸ ತಾಮಸ 3 ಜನ ಅಣ್ಣ ತಮ್ಮಂದಿರಾಗಿ ಅಥವಾ ಅಕ್ಕ ತಂಗಿರಾಗಿ ಹುಟ್ಟಿದರೂ ಸಹ 3 ಜನರಲ್ಲೂ ನಾವು ಭಿನ್ನ ಭಿನ್ನವಾದ ಕ್ರಿಯೆಗಳನ್ನು ಯಾಕೆ ನೋಡುತ್ತೇವೆ ಎಂದರೆ ಒಬ್ಬ ಸಾತ್ವಿಕ, ಒಬ್ಬ ರಾಜಸ, ಒಬ್ಬ ತಾಮಸ ಎಂಬುದನ್ನು ತಿಳಿಯಬೇಕು. ಒಬ್ಬನ ದೈವ ಭಕ್ತನಾದರೆ ಇನ್ನೊಬ್ಬ ದೇಶಭಕ್ತನಾಗುತ್ತಾನೆ, ಇನ್ನೊಬ್ಬ ದೇಹ ಭಕ್ತನಾಗುತ್ತಾನೆ. ಅಂದರೆ ಆತ್ಮದಲ್ಲೇ ತನ್ನ ಭೋಗಾಸಕ್ತನಾಗುತ್ತಾನೆ ಒಬ್ಬ, ಅವನು ತನ್ನ ಶರೀರವೇ ಮುಖ್ಯವಾಗುತ್ತದೆ. ಇನ್ನೊಬ್ಬರಿಗೆ ಪರರ ಉಪದೇಶ ಮತ್ತು ದೇಶ ಸೇವೆ ಎಂಬುದಾಗಿ ಮನೆಯ ಹೊರಗೆ ಕೆಲಸ ಮಾಡುತ್ತಾನೆ. ಇನ್ನೊಬ್ಬ ಆತ್ಮಜ್ಞಾನಿಯಾಗಿ ತನ್ನೊಳಗಿರತಕ್ಕಂಥ ಭಗವಂತನನ್ನು ಸೇವಿಸುತ್ತಾನೆ. ಇದು ಪ್ರತಿಯೊಂದು ಕಾಲದಲ್ಲೂ ಪ್ರತಿಯೊಂದು ಮನೆಯಲ್ಲೂ ಸಹ ನಾವು ನೋಡಬಹುದಾಗಿದೆ. ಇದು ಆಯಾ ಜೀವನ ಸ್ವರೂಪ ಎಂದ ಹೆಸರು. ಯಾವ ತರಗತಿಯಲ್ಲಿ ಯಾವ ವಸ್ತ್ರವನ್ನು ಹಾಕಿ ಯಾವ ತೀರ್ಥಸ್ನಾನ ಮಾಡಿಸಿದರೂ ಸಹ ಕರಿ ನಾಯಿ ಬಿಳಿ ಆಗುವುದಿಲ್ಲ, ಬಿಳಿ ನಾಯಿ ಕರಿಯಾಗುವುದಿಲ್ಲ ಎಂಬುದು ತಿಳಿದಿದೆ. ಹಾಗೆ ಕರ್ಮಠರಾಗಿರತಕ್ಕಂಥವರು ಯಾವ ತೀರ್ಥಕ್ಷೇತ್ರಗಳಿಂದ ಪ್ರಯೋಜನವಿಲ್ಲ. ತೀರ್ಥಕ್ಷೇತ್ರವನ್ನು ಕಟ್ಟಿದವರು, ಮ್ಯಾನೇಜ್ಮೆಂಟ್ ನೋಡತಕ್ಕಂಥವರು, ನಿರ್ವಾಹಕರು, ನಿರ್ಮಾಪಕರು ಇಂಥವರೆಲ್ಲರೂ ಸಹ ಕೇವಲ ರಾಜಸ ತ್ಯಾಗದಲ್ಲಿರುತ್ತಾರೆ ಅಂತ ತಿಳಿಯಬೇಕು. ಅದರಿಂದ ಹಣವನ್ನು ಮಾಡತಕ್ಕಂಥವರೆಲ್ಲ ತಾಮಸರಾಗಿರುತ್ತಾರೆ ಎಂದು ತಿಳಿಯಬೇಕು. ಇದಾವುದೂ ತನಗೆ ಪರಿಚಯವೇ ಇಲ್ಲ. ಇದೆಲ್ಲವೂ ಭಗವದ್ದತ್ತಕವಾದದ್ದು, ಕ್ಲುಪ್ತವಾದದ್ದು. ಆಯಾ ಕಾಲದಲ್ಲಿ ಮಾತ್ರ ಭಗವತ್ ಪೂಜಾಂಗವಾಗಿ ಅದನ್ನು ಉಪಯೋಗಿಸಿಕೊಳ್ಳಬೇಕು. ಮತ್ತು ಇದು ತನ್ನದಲ್ಲ ಎಂಬ ಅತ್ಯಂತ ಶ್ರೇಷ್ಠವಾದ ಜ್ಞಾನದಿಂದ ಅಲ್ಲಿ ಸಂಘವನ್ನು ಮಾಡದೆ ನಿಸ್ಸಂಗಿಯಾಗಿ ಭಗವಂತನ ಆರಾಧಿಸುವುದೇ
ಸಾತ್ವಿಕ ತ್ಯಾಗ, ಸಾತ್ವಿಕ ಲಕ್ಷಣ. ಇದು ಸತ್ವ ರಜೋ ತಮೋ ಗುಣವದ ಎಂಬತಕ್ಕಂತಾಗಿದೆ. ಜೀವನದಲ್ಲಿರ್ತಕ್ಕಂಥ 3 ಪ್ರಭೇದಗಳು. ಇದು ಅನಾದಿ ಸಿದ್ಧವಾದುದು. ಇದು ಯಾವ ಯೋನಿಯಲ್ಲಿ ಹುಟ್ಟಿದರೂ ಸಹ ಬದಲಾಗತಕ್ಕಂಥದ್ದಲ್ಲ. ಆದರೆ ಭಗವಂತ ಆಯಾ ಯೋನಿಗಳಲ್ಲಿ ಎಲ್ಲದರ ಅನುಭವವನ್ನು ಹೊಂದಿಸಲು ಮತ್ತು ಅವನ ಆಸೆಯನ್ನು ಪೂರ್ಣ ಮಾಡಿಸಲು ಎಲ್ಲ ಯೋನಿಗಳಿಗೆ ಹಾಕುತ್ತಾನೆ. ಹಾಕಿ ಆ ಗುಣವನ್ನು ಪ್ರದರ್ಶನ ಮಾಡುತ್ತಾನೆಯೇ ಹೊರತು ಅವನಿಗೆ ಗೊತ್ತಿರತಕ್ಕಂಥದ್ದು ಆಯಾ ಜೀವರಿಗೆ ಇನ್ನು ಸ್ಪಷ್ಟೀಕರಣ ಮಾಡಿ ಅವನಿಗೆ ಯೋಗ್ಯವಾದ ಫಲವನ್ನು ಕೊಡುತ್ತಾನೆ ಭಗವಂತ ಎಂಬುದೇ ಮುಖ್ಯ ತಾತ್ಪರ್ಯ. ಇದನ್ನು ಶ್ರೀಮದಾನಂದ ತೀರ್ಥರು ತಮ್ಮ ಅನೇಕ ತಾತ್ಪರ್ಯ ಭಾಷ್ಯದಲ್ಲಿ, ಭಗವದ್ಗೀತೆಯಲ್ಲಿ, ಕೃಷ್ಣ ಪರಮಾತ್ಮನ ವಾಕ್ಯಗಳಿಗೆ, ವೇದವ್ಯಾಸರ ನುಡಿಗಳಿಗೆ ತುಣಿದು ತೋರಿಸಿದ್ದಾರೆ. ಭಗವಂತನ ನುಡಿಗಳನ್ನೇ ನಮಗೆ ಉದಾಹರಿಸಿ ತೋರಿಸಿದ್ದಾರೆ. ಅದನ್ನೇ ಶ್ರೀ ಪುರಂದರದಾಸರು ನಮ್ಮ ಕನ್ನಡ ಶಬ್ದದಲ್ಲಿ, ಕನ್ನಡ ಭಾಷೆಯಲ್ಲಿ ಶ್ರೀಮದಾನಂದ ತೀರ್ಥರು ಹೇಳಿರ್ತಕ್ಕಂಥ ರಹಸ್ಯವಾದ ಶಾಸ್ತ್ರಗಳನ್ನೇ ನಮಗೆ ಕೇವಲ ವರದರು ಎಂಬ ಶಬ್ದದಿಂದ ತಿಳಿಸಿಕೊಟ್ಟಿದ್ದಾರೆ. ಒಬ್ಬನೇ ವರದ ಮಹಾಭಾರತ, ರಾಮಾಯಣ, ಭಾಗವತ ಎಲ್ಲವನ್ನೂ ಸಹ ನಾವು ತಿಳಿದುಕೊಳ್ಳಬಹುದು. 10 ವರದರನ್ನು ಇಲ್ಲಿ ಹೇಳಿರುವುದರಿಂದ 18 ಪುರಾಣಗಳು, ಅನಂತ ಕಾಲಕ್ಕೂ ಇರತಕ್ಕಂಥ ಎಲ್ಲ ಪೌರುಷೇಯ ಮತ್ತು ಅಪೌರುಷೇಯ ಗ್ರಂಥಗಳನ್ನು ಒಳಗೊಂಡ ಒಟ್ಟು ತಾತ್ಪರ್ಯವನ್ನು ಸಮಸ್ತ ಜೀವರು ಹೇಗೆ ಅದನ್ನು ಉಪಯೋಗಿಸಿಕೊಳ್ಳುತ್ತಾರೆ ಎಂಬುದನ್ನು ತೋರಿಸಿಕೋಸ್ಕರವಾಗಿ ಪುರಂದರದಾಸ 10 ಜನ ವರದರನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಇಂತಹ ವಿಶೇಷವಾದ ಚಿಂತನೆಯನ್ನು ಪುರಂದರದಾಸರು ಮಾಡಿದ್ದರಿಂದ ಅವರಿಗೆ ನಾವು ಅನಂತ ನಮಸ್ಕಾರವನ್ನು ಸಲ್ಲಿಸಿ, ಅವರ ಅಂತರ್ಯಾಮ್ಯ ಪುರಂದರನಿಗೆ ಭೂಯಿಷ್ಠ ಅಂತ ನಮ್ಮ ಮುಕ್ತಿಮಿದೇಮ ಅಂತ ಹೇಳಿ, ಇಂಥ ಶ್ರೇಷ್ಠ ಜ್ಞಾನ ಒದಗಿ ಬಂದಿದ್ದು ಕೇವಲ ಮನುಷ್ಯ ಜನ್ಮದಲ್ಲಿರ್ತಕ್ಕಂಥವರಿಗೆ ಮಾತ್ರ. ಯೋಗ್ಯ ಗುರುಗಳ ಉಪದೇಶದಿಂದ, ಶ್ರೀ ಪುರಂದರದಾಸರ ವಿಶೇಷ ಅನುಗ್ರಹದಿಂದ ಮಾತ್ರ ಸಾಧ್ಯವಾಗುವುದು. ಆದ್ದರಿಂದ ಈ ಮನುಷ್ಯ ಜನ್ಮವನ್ನು ಕೊಟ್ಟಂಥ ತಂದೆ ತಾಯಿಗಳ ಅನುಗ್ರಹವನ್ನು ನಾವು ಸಂತತವಾಗಿ ಪ್ರಾರ್ಥಿಸಬೇಕು, ಪೂಜಿಸಬೇಕು, ನೆನಪಿಸಿಕೊಳ್ಳಬೇಕು, ಸ್ಮರಿಸಬೇಕು. ತಂದೆ ತಾಯಿ ಇರುವಿಗೆ ನೆರವಾದ ಗುರು ಹಿರಿಯರನ್ನು ನೆನೆಸಬೇಕು, ಪ್ರಾರ್ಥಿಸಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆಯಲ್ಲಿ ನಿಂತು ಈ ಕೆಲಸವನ್ನು ಮಾಡಿದ್ದರಿಂದ ಅವರ ವಿಶೇಷವಾದ ಅನುಗ್ರಹವನ್ನು ಚಿಂತಿಸಬೇಕು. ವಾಯುದೇವರು ವಿಷ್ಣುವಿನ ಆಜ್ಞಾಪೂರ್ವಕವಾಗಿ ಎಲ್ಲರಲ್ಲಿ ನಿಂತು ಈ ಕೆಲಸವನ್ನು ಮಾಡಿದ್ದರಿಂದ ರುಜು ಮಾರ್ಗಸ್ಥರಾದ ಭಗವಂತ ಶ್ರೀ ವಾಯುದೇವರು ಮೋಕ್ಷಕ್ಕೆ ಹೋಗಲು ಕೇವಲ ಒಂದೇ ಮಾರ್ಗ, 1 ವೇ ಟ್ರಾಫಿಕ್ ಎಂಬುದನ್ನು ನಮಗೆ ಬೋಧಿಸುತ್ತಿದ್ದಾರೆ. ಅದೇ ಭಕ್ತಿಯ ಜ್ಞಾನ. ಭಗವಂತನ ಕಾಣಲು ಅಕಾರ ಉಕಾರ ಮಕಾರ ಎಂಬುದು ಓಂಕಾರ ರೂಪ. ಅದನ್ನೇ ಒನ್ನಂತೆ ನಾವು ಹೇಳ್ತಿದ್ದೇವೆ. ಯಾವ ಶಬ್ದದಲ್ಲಿ, ಯಾವ ಭಾಷೆಯಲ್ಲಿ ಹೇಳಿದರೂ ಸಹ ಎಲ್ಲವೂ ಅದು ಓಂಕಾರಮಯವಾಗಿರುತ್ತದೆ. ಓಂಕಾರ ರೂಪಕ್ಕೆ ಪ್ರತಿಫಲವಾಗಿರ್ತಕ್ಕಂಥ ಮೋಕ್ಷ, ಅದನ್ನೇ 1 ವೇ ಅಂತ ಹೇಳೋದು. ಇದನ್ನು ಬೋಧಿಸುವರು ಶ್ರೀಮದಾನಂದ ತೀರ್ಥರು. ರುಜುಗಣಸರು ರುಜು ಮಾರ್ಗವನ್ನು ಬೋಧಿಸುತ್ತಾರೆ. ಅದು ನೇರವಾಗಿ ಭಗವಂತನ ಸಾಮೀಪ್ಯವನ್ನು ಸೇರಿಸುತ್ತದೆ. ಅದೇ ಮೋಕ್ಷ. ಇದಕ್ಕೋಸ್ಕರವಾಗಿ ಅವರು ತಿಳಿಸುವ ಮುಖ್ಯ ವಿದ್ಯೆ ಅಂದರೆ ನಮ್ಮ ಬಿಂಬೋಪಾಸನೆ. ನಾವು ಸಮಸ್ತ ಪ್ರಪಂಚದಲ್ಲಿರ್ತಕ್ಕ ತೃಣಗಳನ್ನು ನಾವು ಎಣಿಸಬಹುದು. ಆದರೆ ನಮ್ಮ ಬಿಂಬನ ಪರಿಚಯವನ್ನೇ ಮಾಡಿಕೊಳ್ಳದಿದ್ದರೆ ಎಲ್ಲವೂ ವ್ಯರ್ಥಮೇವೈಹಿ ಕೇವಲಂ. ಎಷ್ಟು ಕೋಟಿ ಅನಂತ ಜನ್ಮ ಬಂದರೂ ಏನೂ ಸಾಧನೆ ಆಗಿಲ್ಲ ಅನ್ನಿಸ್ಕೊಳ್ಳುತ್ತದೆ. ಎಲ್ಲಿಯ ತನಕ ನಮ್ಮ ಬಿಂಬೋಪಾಸನೆ ನಾವು ಮಾಡುವುದಿಲ್ಲವೋ, ಬಿಂಬನನ್ನು ಪರಿಚಯ ಮಾಡಿಕೊಳ್ಳುವುದಿಲ್ಲವೋ, ಬಿಂಬನ ಬಗ್ಗೆ ನಾವು ಉದಾಸೀನರಾಗಿರುತ್ತೇವೆಯೋ, ಅದ್ಯಾವುದೂ ಸಾಧನೆ ಎನಿಸಿಕೊಳ್ಳುವುದಿಲ್ಲ. ಬಿಂಬೋಪಾಸನೆಯೇ ಮುಖ್ಯ ಸಾಧನೆ. ಯಾವುದೇ ಜನ್ಮ, ಯಾವುದೇ ಶಾಸ್ತ್ರ, ಯಾವುದೇ ನುಡಿ, ಯಾವುದೇ ಮಂತ್ರ, ಎಲ್ಲಕ್ಕೂ ಮೂಲ ಕಾರಣವಾದದ್ದು ಬಿಂಬೋಪಾಸನೆ.
ನಾವು ಲೋಕದಲ್ಲಿ ಸತ್ಯನಾರಾಯಣ ಪೂಜೆ, ಗಣೇಶ ಪೂಜೆ, ರಾಮನವಮಿ ನೂರಾರು ಹೆಸರುಗಳನ್ನ ಕರೆದರೂ ಸಹ ಅದೆಲ್ಲವೂ ಬಾಹ್ಯ ಪ್ರತಿಮೆಗಳ ಆರಾಧನೆಯಾಗಿತೇ ಹೊರತು ಬಿಂಬನ ಉಪಾಸನೆ ಆಗಲಿಲ್ಲ. ಆದ್ದರಿಂದ ನಾವು ಮಾಡಬೇಕಾದ ಏನು? ಮೊಟ್ಟ ಮೊದಲಿಗೆ ಬಿಂಬೋಪಾಸನೆ. ಇದನ್ನು ಶ್ರೀಮದಾನಂದ ತೀರ್ಥರು ಸರ್ವಮೂಲ ಗ್ರಂಥದಲ್ಲಿ ತೋರಿಸಿದ್ದಾರೆ. ಆದ್ದರಿಂದ ನಮಗೆ ಬೇಕಾದ ಕೊಡ್ತಕ್ಕಂಥವನು ಕೇವಲ ನಮ್ಮ ಬಿಂಬ. ರಾಮಕೃಷ್ಣಾದಿ ರೂಪಗಳು ಐಹಿಕ ಅಡೆತಡೆಗಳನ್ನು ನಿವಾರಿಸಲು ನಮಗೆ ಸಹಾಯ ಮಾಡುತ್ತಾರೆ. ಆದರೆ ಬಿಂಬನಿಂದಲೇ ನಾವು ಎಲ್ಲವನ್ನು ತೆಗೆದುಕೊಳ್ಳಬೇಕು ಎಂಬ ನಿಯಮವಿದೆ. ನಮ್ಮ ಓನ್ ಬ್ಯಾಂಕಿನಲ್ಲಿ ಹೇಗೆ ಹಣವನ್ನು ನಾವು ಕೊಡಬೇಕು, ಬೇರೆ ಬ್ಯಾಂಕಿನಲ್ಲಿ ಹೋದರೆ ನಮಗೆ ಹಣ ಯಾರು ಕೊಟ್ಟಾರು, ಹಾಗೆ ನಮ್ಮ ಬಿಂಬನಲ್ಲಿ ಮಾತ್ರ ನಾವು ನಮ್ಮ ಗತಿಯನ್ನು ಕಂಡುಕೊಳ್ಳಬೇಕು. ಆದ್ದರಿಂದ ಬಿಂಬೋಪಾಸನೆ ಅನ್ನೋದು ಅತೀ ಮುಖ್ಯವಾಗಿದೆ. ಇದನ್ನು ಶ್ರೀಮದಾನಂದ ತೀರ್ಥರು ಗುರುಗಳಾಗಿ ಉಪದೇಶ ಮಾಡಿದ್ದಾರೆ. ಈ ಎಲ್ಲವೂ ಸಹ ಬಿಂಬೋಪಾಸನೆ ಎನಿಸಿದೆ. ಆ ಬಿಂಬನಾರು ಅಂದರೆ ಎಲ್ಲರಲ್ಲೂ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತ ವಿಷ್ಣು. ಅವನೇ ಸರ್ವರಿಗೂ ಬಿಂಬನಾಗಿದ್ದಾನೆ. ಅವನನ್ನು ಕಾಣದೆ ನಾವು ಬಾಹ್ಯದಲ್ಲಿರ್ತಕ್ಕಂಥ ಸಕಲ ಅಣುಗಳನ್ನು ಕಣಗಳನ್ನು ಕಂಡರೂ ಸಹ ಕಿಂಚಿತ್ತೂ ಪ್ರಯೋಜನವಿಲ್ಲ. ಆದ್ದರಿಂದ ಬಿಂಬೋಪಾಸನೆ ಅತಿ ಮುಖ್ಯವಾದುದು. ಆ ಬಿಂಬನೆ ಈ ಎಲ್ಲ ಕರ್ಮವನ್ನು ಮಾಡಿಸಿದ್ದಾನೆ. ವಾಯುದೇವರು ಮಾಡಿಸಿದ್ದಾನೆ, ತತ್ವಾಭಿಮಾನಿ ದೇವತೆಗಳು ಮಾಡಿಸಿದ್ದಾನೆ, ಮತ್ತು ಗುರು ಹಿರಿಯರಲ್ಲಿ ಮಾತಾಪಿತೃಗಳಲ್ಲಿ ಮತ್ತು ನಮ್ಮಲ್ಲಿ ಈ ಕ್ಷಣವೂ ಸಹ ಭಗವಂತನೇ ಮಾಡಿಸುತ್ತಿರುವುದರಿಂದ ನಾವು ಅವನಿಗೆ ಹೇಗೆ ಕೃತಜ್ಞತೆ ಸಲ್ಲಿಸುವುದು? ನಮಗೆ ಏನು ಕೊಡಲು ಸಾಧ್ಯವಾಗುವುದು? ಬಿಂಬನಿಗೆ ನಮಗೆ ಕೊಡಲು ಏನೂ ಇಲ್ಲ. ಅವನ ಪೂರ್ಣಕಾಮದಕೋಸ್ಪೃಹ. ಅವನಿಗೆ ನಮ್ಮಿಂದ ಏನೂ ಬೇಕಾಗಿಲ್ಲ. ಅವನನ್ನು ನಾವು ಗುರುತಿಸುವುದರಿಂದ ನಮಗೆ ಬಂದ ಮೋಚನ, ಸಂಸಾರದಿಂದ ಮೋಚನವಾಗುತ್ತದೆ. ಇದನ್ನು ನಾವು ಚೆನ್ನಾಗಿ ಅರಿತಬೇಕು. ಆದ್ದರಿಂದ ಆ ಪೂರ್ಣದ ಭಗವಂತನನ್ನು ಆರಾಧಿಸುವುದಕ್ಕೆ ಏಕೈಕ ಮಾರ್ಗ ಭೂಯಿಷ್ಠಾಂತೆ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ್ಮ ಮುಕ್ತಿಮಿದೇಮ ಅಂದರೆ ವಿನಮ್ರವಾಗಿ ನಮಿಸೋಣ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರದ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.